ಎಲ್ಲರಿಗೂ ನಮಸ್ಕಾರ. ಪಬ್ಲಿಕ್ ಲೈನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಕ್ಷತಾ ಗಿರೀಶ್. ಮೋದಿ ಪರ್ವ 3.0 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. 400 ಪಾರ್ ಅಂತ ಇದ್ದಂಥ ಬಿಜೆಪಿಗೆ ಈ ಬಾರಿ ನಿರಾಶೆಯಾಗಿದೆ. ಅದರೊಂದಿಗೆ ಎಕ್ಸಿಟ್ ಪೋಲ್ನ ಭವಿಷ್ಯಗಳು ಬಹುತೇಕವಾಗಿ ಸುಳ್ಳಾಗಿದೆ. ಇದೆಲ್ಲದರ ನಡುವೆ ಸ್ವಂತ ಬಲದಿಂದ ಬಿಜೆಪಿಗೆ ಅಧಿಕಾರವನ್ನು ಪಡೆಯಲು ಸಾಧ್ಯ ಆಗದಿದ್ದರೂ ಕೂಡ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಈ ಬಾರಿ ಬಿಜೆಪಿ ಮತ್ತೆ ಭಾರತದಲ್ಲಿ ಗದ್ದುಗೆಯನ್ನು ಏರಿದೆ. ಬಿಜೆಪಿಯ ಮುಂದೆ ಅನೇಕ ಸವಾಲುಗಳಿವೆ. ಈ ಸವಾಲುಗಳು ಏನು? ಇವೆಲ್ಲವೂ ಈ ಕಾರ್ಯಕ್ರಮದಲ್ಲಿ ನೀವು ನೋಡಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿದ್ದಾರೆ ಕೆ ಪಣಿರಾಜ್ ಅವರು, ನಿವೃತ್ತ ಪ್ರಾಧ್ಯಾಪಕರು ಹಾಗೆ ರಾಜಕೀಯ ಚಿಂತಕರು. ಅದೇ ರೀತಿಯಾಗಿ ಕುಕ್ಕರ್ಣಿ ಸುರೇಂದ್ರನಾಥ ಶೆಟ್ಟಿ ಅವರು ಕೂಡ ನಿವೃತ್ತ ಪ್ರಾಧ್ಯಾಪಕರು ಹಾಗೆಯೇ ರಾಜಕೀಯ ಚಿಂತಕರು ಕೂಡ ಹೌದು. ಸೊ ಇವರಲ್ಲಿ ನಾವು ಇವತ್ತು ಅನೇಕ ಸವಾಲುಗಳನ್ನು, ಅನೇಕ ಪ್ರಶ್ನೆಗಳನ್ನು ಕೇಳಲಿದ್ದೇವೆ. ಬನ್ನಿ ಅವರ ಉತ್ತರ ಏನೇನಿದೆ ಅಂತ ನೋಡೋಣ. ನನ್ನ ಪ್ರಥಮವಾದ ಪ್ರಶ್ನೆಯನ್ನು ನಿಮ್ಮಿಬ್ಬರಲ್ಲಿಯೂ ಸಹ ಕೇಳಬೇಕು. ಪ್ರಥಮವಾಗಿ ಕುಕ್ಕರ್ಣಿ ಸುರೇಂದ್ರ ಶೆಟ್ಟಿ ಅವರ ಹತ್ರ, 2 ಅವಧಿಯಲ್ಲಿ ಬಿಜೆಪಿ ಏಕಪಕ್ಷವಾಗಿ ಸರ್ವ ಬಹುಮತವನ್ನು ಪಡೆದು ಒಂದು ಸರ್ಕಾರವನ್ನು ನಡೆಸ್ಕೊಂಡು ಹೋಗಿದೆ. ಈಗ 3ನೇ ಟರ್ಮಲ್ಲಿ ಪ್ರಾದೇಶಿಕ ಪಕ್ಷಗಳ ಸಹಕಾರದ ಅವಶ್ಯಕತೆ ಇದೆ. ಇದು ಒಂದು ಮುಂದಿನ ದಿನಗಳಲ್ಲಿ ಒಂದು ಸವಾಲಾಗಿ ಬಿಜೆಪಿಗೆ ಪರಿಣಮಿಸಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾ ಇರುವಂಥದ್ದು. ಸರಿ, ನೀವು ಹೇಳಿದಾಗೆ ಪ್ರಥಮವಾಗಿ ಬಿಜೆಪಿ ನರೇಂದ್ರ ಮೋದಿಯವರ ಮುಂದಾಳತನದಲ್ಲಿ 2014ರಲ್ಲಿ ಚುನಾವಣೆ ಎದುರಿಸಿ ಸರಳ ಬಹುಮತವನ್ನು ಗಳಿಸ್ತು. ಅಂದರೆ ಪಕ್ಷ ಬಿ ಜೆ ಪಿ ನಾ ಹೇಳುವಂಥದ್ದು. ಮತ್ತು 2019ರಲ್ಲಿ ಕೂಡ ಅದಕ್ಕಿಂತ ಜಾಸ್ತಿ 303 ಕ್ಷೇತ್ರಗಳಲ್ಲಿ ನಿಚ್ಚಳವಾಗಿ ಬಹುಮತ ಗಳಿಸ್ಕೊಂಡಿತು. ಈ ಸಂದರ್ಭ ಏನು ಮಾಡ್ತು ಕೇಳಿದರೆ, ಒಂದು ರೀತಿಯಲ್ಲಿ ಮೋದಿಯವರಿಗೂ ಕೂಡ ಒಂದು ಹೊಸ ಹುಮ್ಮಸ್ಸು, ಹೊಸ ಒಂದು ಧೈರ್ಯ ಎಲ್ಲ ಮೂಡಿಸ್ತು. ಸೊ ಅದೇ ಸ್ಪೀಡ್ನಲ್ಲಿ ಅವ್ರು ಹೋಗ್ಲಿಕ್ಕೆ ಶುರು ಮಾಡಿದರು. ಅಂದರೆ 2014ರಲ್ಲಿ ಗೆದ್ದವನಿಗೆ 2019 ಜನ ಮನ್ನಣೆ ಮಾಡಿದ್ದಾರೆ. ಸೊ 2024ರಲ್ಲಿ ಕೂಡ ನಾನು ಇನ್ನಷ್ಟು ಸ್ಪೀಡ್ನಲ್ಲಿ, ವೇಗದಲ್ಲಿ ಹೋಗ್ಬೋದು ಅನ್ನೋ ಧೈರ್ಯದಲ್ಲಿ ಅವ್ರು ಮುಂದೆ ಹೋದರು. ಅದೇನೇನು ಕೇಳಿದರೆ, ಅವರು ಹೋದ ಸ್ಪೀಡ್ನಲ್ಲಿ ಸಾಮಾನ್ಯ ಮತದಾರರ ಮುಂದೆ ಹೋಗಲೇ ಇಲ್ಲ. ಮತದಾರ ಯಾವಾಗಲೂ ಬುದ್ಧಿವಂತ, ಯಾರನ್ನು ಎಲ್ಲಿ ಏರಿಸಬೇಕು, ಎಲ್ಲಿ ಕೂರಿಸಬೇಕು, ಎಲ್ಲಿ ಕಡಿವಾಣ ಹಾಕಬೇಕು ಅನ್ನೋ ಸ್ಪಷ್ಟ ಒಂದು ಅಭಿಪ್ರಾಯ ಅವನಿಗಿದೆ. ಅದೇನಾಯ್ತು ಕೇಳಿದರೆ, ಅವರು ಮಾಡಿದ ಕೆಲವು, ನಾನು ಎಲ್ಲವನ್ನು ತೋರ ದೋಷ ಅಂತ ಹೇಳ್ತಾ ಇಲ್ಲ, ಬಿ ಜೆ ಪಿ ಸರ್ಕಾರ 2014-19ರಲ್ಲಿ ತೆಗೆದುಕೊಂಡ ಕೆಲವು ಒಳ್ಳೆ ಕಾರ್ಯಕ್ರಮ ಇದೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವು ಅನ್ನುವಂಥದ್ದು ಅತಿಯಾದ ಒಂದು ಕಾನೂನುಗಳನ್ನು ಜಾರಿಗೊಳಿಸಿದಾಗ, ಉದಾಹರಣೆ ನಾನು ಬಹುಮುಖ್ಯವಾಗಿ ಯಾವಾಗಲೂ ಹೇಳೋದುಂಟು, ಏನು ಕೇಳಿದರೆ, ಈ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಕೂಡ ಸರ್ಕಾರದ ಹಸ್ತಕ್ಷೇಪ ಬರುವ ಮಟ್ಟಿಗೆ ಬಂತು. ಅಥವಾ ಚುನಾವಣಾ ಆಯೋಗದ ಸದಸ್ಯರು ಆಯ್ಕೆ ಮಾಡುವ ಕೂಡ ತಮ್ಮದೇ, ಅಂದರೆ ಸಂವಿಧಾನ ಮುಟ್ಟೋದಿಲ್ಲ, ನಾವು ಯಾವತ್ತೂ ಸಂವಿಧಾನ ಮುಟ್ಟೋದಿಲ್ಲ. ಆದರೆ ಸಂವಿಧಾನವು ರಕ್ಷಣೆ ಮಾಡಬೇಕಾದಂಥ, ವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಸಂಸ್ಥೆಯನ್ನು ನಾವು ಶೇಕ್ ಮಾಡಲಿಕ್ಕೆ ಕೊಡ್ತೇವಲ್ಲ. ಅಥವಾ ನೀವು ಎಲೆಕ್ಷನ್ ಬಾಂಡ್ ಅಂತದನ್ನು ಇಟ್ಕೊಳ್ಳಿ, ಅಲ್ಲೂ ಮತ್ತೆ 2019ರಲ್ಲಿ ಬಂತು. ನಾನು ಯಾಕೆ ಕೇಳಿದೆ, ಇಂಥದ್ದೆಲ್ಲವೂ ಏನಾಯಿತು, ಸಾಧಾರಣ ಮಟ್ಟಿಗೆ ಜನಸಾಮಾನ್ಯರಿಗೆ ಪಕ್ಕನೆ ಅದು ತಲುಪೋದಿಲ್ಲ. ನಮ್ಮಂಥ ಜನರಿಗೆ ಏನಾಗುತ್ತೆ, ಎಲ್ಲೋ ಮೋದಿ ಅಥವಾ ಮೋದಿ ಪರಿವಾರ ಸರ್ಕಾರ ಎಲ್ಲೋ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಓವರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ, ಅಥವಾ 1 ನೇಷನ್ 1 ಎಲೆಕ್ಷನ್ ಇಂಥ ಕಾನ್ಸೆಪ್ಟ್ಗಳು ಹೊಸದು ಕೊಟ್ಟರು. ಇದೆಲ್ಲ ಏನಾಗುತ್ತೆ ಕೇಳಿ, ಒಂದು ರೀತಿಯಲ್ಲಿ ನಮ್ಮನ್ನು ಗೊಂದಲಕ್ಕೆ ಬಳತು. ಸೊ ಅವಾಗ ಏನಾಯ್ತು ಕೇಳಿದರೆ, ಇದೆಲ್ಲವೂ ಕೂಡ ಕ್ರೋಢೀಕೃತವಾಗಿ 2024ರಲ್ಲಿ ಮೋದಿಯವರು ಅಥವಾ ಬಿ ಜೆ ಪಿ ಅನ್ನೋಕ್ಕಿಂತ ಮೋದಿ ಅನ್ನೋದು ಬೆಟರ್ ಕಾಣುತ್ತೆ. ಯಾಕೆ ಕೇಳಿದರೆ, ನಾವು ಜನರು ಇವತ್ತು ಗುರುತಿಸುವಂತಹದ್ದು ಬಿ ಜೆ ಪಿ ಅಲ್ಲ, ಮೋದಿ ಅಂತ. ಮೋದಿಯ ಒಂದು ಆಕ್ರಮಣಕಾರಿ ಅಂತ ಹೇಳಿದನೋ ಅಥವಾ ಒಂದು ಸಂಕ್ರಮಣ ರೀತಿಯ ಬದಲಾವಣೆ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ಅವರಿಗೆ ವ್ಯತಿರಿಕ್ತವಾಗಿ ಬಂದ ಕಾರಣ ಈ ಬಾರಿ ಅವರು ಪ್ರಾದೇಶಿಕ ಪಕ್ಷಗಳನ್ನು ಇಟ್ಟುಕೊಂಡು ಸರ್ಕಾರ ಮಾಡಬೇಕಾಯಿತು. ನೀವು ಕೇಳಬಹುದು, ಹಿಂದೆ ಕೂಡ ಪ್ರಾದೇಶಿಕ ಪಕ್ಷ ಇತ್ತು ಅವ್ರ ಜೊತೆ, ಆದರೆ ಆ ಬಾರಿಯ ಸ್ಟೈಲ್ ಬೇರೆ, ಈ ಬಾರಿಯ ಸ್ಟೈಲ್ ಬೇರೆ. ಹಿಂದೆ ನಿಮ್ಗೊಂದು ಕಂಫರ್ಟೇಬಲ್ ಮೆಜಾರಿಟಿ ಇರುವಾಗ ಈ ರೀತಿಯಲ್ಲಿ ನಿಮ್ಮ ಸಹಾಯಕರೇನಿದ್ದಾರೆ ಅಲಯನ್ಸ್ಗಳನ್ನು ತಗೊಳ್ತಾ ಇರಲಿಲ್ಲ. ಆದರೆ ಈಗ ಬೆಂಡಾಗಿ ಹೋಗಬೇಕಾದ ಅನಿವಾರ್ಯ ಬಂತು. ಇದು ನಮ್ಮ ಮುಂದಿರೋ ಒಂದು ಸದ್ಯದ ಪರಿಸ್ಥಿತಿ ಅಂತ ಅನಿಸುತ್ತೆ. ಪಣಿರಾಜ್ ಸರ್, ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿಗೆ ಇದು ಒಂದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಬರ್ಲಿಕ್ಕಿಲ್ವಾ? ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಈಗಾಗಲೇ ಆರಂಭ ಆಗಿದೆ, ನನಗೆ ಆ ಖಾತೆ, ನನಗೆ ಈ ಖಾತೆ ಅನ್ನುವಂಥ ಕೆಲವೊಂದು ಪ್ರಶ್ನೆಗಳು. ಈ ಜಂಜಾಟದಿಂದಾಗಿ ಬಿಜೆಪಿಗೆ ಮುಂದೆ ಒಂದು ದಿನ ದೊಡ್ಡ ಒಂದು ಸವಾಲು ಎದುರಾಗ್ತದೆ ಅಂತ ಅನಿಸೋದಿಲ್ವಾ? ಆ ಸವಾಲು ಬಿ ಜೆ ಪಿಗೆ ಬಂದಿದ್ದು ಒಳ್ಳೆಯದೇ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಬಿ ಜೆ ಪಿ 2014ರಿಂದ 2014 ನಂತರ ಮತ್ತು 2019ಕ್ಕೆ ಬರೋಷ್ಟು ಹೊತ್ತಿಗೆ ಭಾರತವನ್ನಂತೂ ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ಆಗುವ ಲಕ್ಷಣಗಳತ್ತ ಕೊಂಡೋಗ್ತಾ ಇತ್ತು. ಅದು ಬಿ ಜೆ ಪಿಯಿಂದಾಗಿಯೋ ಮೋದಿಯಿಂದಾಗಿಯೋ ಅನ್ನೋದು ಚರ್ಚಾರ. ಆದರೆ 2019 ನಂತರ ಸಂಸತ್ನ ನಡಾವಳಿಕೆಗಳನ್ನು ನೋಡಿದರೆ ವಿರೋಧ ಪಕ್ಷಗಳು ಕುಗ್ಗಿವೆ, ಸಂಖ್ಯಾಬಲ ಇಲ್ಲ ಅಂತ ಹೇಳಿ ಎಲ್ಲ ರೀತಿಯ ಕಾನೂನುಗಳನ್ನು ಸಹಮತ ಇಲ್ಲದೆ ಒಂದು
ಜಾರಿಗೆ ತರುವಂತಹ ಒಂದು ವಿದ್ಯಮಾನಗಳು ಪಾರ್ಲಿಮೆಂಟ್ನಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ವು. ಮತ್ತು ಸಂಸದರನ್ನು ಅಮಾನತು ಮಾಡೋದು, ಅವರು ಇಲ್ಲದಾಗ 2 ನಿಮಿಷಗಳಲ್ಲಿ ಬಹಳ ಮುಖ್ಯವಾದ ಬಿಲ್ಗಳನ್ನು ಪಾಸ್ ಮಾಡೋದು, ಈ ರೀತಿಯ ಒಂದು ನಡೆ ಜಗತ್ತಿನಲ್ಲಿ ನಿಮಗೆ ಗೊತ್ತಿದೆ. ಈಗ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ಲೋ ಅಂತ ಅಳಲಿಕ್ಕೆ 2-3 ಸಂಸ್ಥೆಗಳಿವೆ. ಅವುಗಳ 2-3 ಸಂಸ್ಥೆಗಳ ಪ್ರಕಾರ ಭಾರತ ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ಆಟೋಕ್ರಾಟಿಕ್ ಡೆಮಾಕ್ರಸಿ ಆಗಲಿಕ್ಕೆ ಹೋಗ್ತಾ ಇದೆ ಅಂತ, ಅಂದರೆ ಸೂಚ್ಯಾಂಕದಲ್ಲಿ ಪ್ರಜಾಪ್ರಭುತ್ವ ಕಡಿಮೆ. ಆ ರೀತಿಯ ಒಂದು ಸಾಂಸದಿಕ ನಡಾವಳಿ ಏನಿದೆ ಅದು ಭಾರತದ ಪ್ರಜಾಪ್ರಭುತ್ವಕ್ಕಂತೂ ಬಹಳ ಅಪಾಯಕಾರಿಯಾಗಿತ್ತು. BJPಯ ಒಳಗೆ ಅದರ ವಿಮರ್ಶೆ ಆಗ್ತಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಆ ಒಂದು ಥರದ ಪ್ರಜಾಪ್ರಭುತ್ವವನ್ನು ನಡೆಸಿಕೊಳ್ಳೋ ರೀತಿ ಏನಿತ್ತಲ್ಲ ಅದಕ್ಕೆ ನಿಜವಾಗ್ಲೂ ಒಂದು ತಡೆ ಬೇಕಿತ್ತು. ಈ ಚುನಾವಣೆ ಅದನ್ನು ತಡೆ ತಂದಿದೆ ಅಂತ. ಈಗ ಅದು BJPಗೆ ಒಂದು ಪಾಠ ಆಗೋದಿದ್ದರೆ BJP ಭಾರತದಲ್ಲಿ ಮತ್ತೊಮ್ಮೆ ಒಂದು ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವ ಒಂದು ಪ್ರಜಾಪ್ರಭುತ್ವದ ಪಕ್ಷವಾಗಿ ಇರ್ತದೆ ಅಂತ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು BJPಯ ಪರವೋ ವಿರುದ್ಧವೋ ಅದರ ವಿಚಾರವನ್ನು ಒಪ್ತೇನೋ ಬಿಡ್ತೇನೋ ಅದು ಗೊತ್ತಿಲ್ಲ. ಆದರೆ ನೀವು 98ರಲ್ಲಿ ವಾಜಪೇಯಿ ಸರ್ಕಾರವನ್ನು ನೋಡಿದರೆ, ವಾಜಪೇಯಿ ಸರ್ಕಾರ ನಡಾವಳಿಗಳಿಗೂ ಅದು ತನ್ನ ಕಾನೂನುಗಳನ್ನು ತರುವಾಗ ಸಂಸತ್ತನ್ನು ತೆಗೆದುಕೊಳ್ಳೋ ರೀತಿಗೂ ಇದು ಮತ್ತು ಮೋದಿಯ 2 ಕಾಲದ ಅವಧಿಯಲ್ಲಿ ತೆಗೆದುಕೊಳ್ಳೋ ರೀತಿಗೂ ನೋಡಿದರೆ ಒಂದು ಏನಿದೆ, ಈ ರೀತಿ ಪ್ರಜಾಪ್ರಭುತ್ವವಾಗಿ ನಡೆಸ್ಕೊಳ್ಳುವಾಗ ಎಷ್ಟೇ ನಿಮ್ಮ ಸಂಖ್ಯಾಬಲ ಇರಲಿ, ಒಂದು ಸಹಮತದಿಂದ ನಡಿಬೇಕು ಅನ್ನೋ ಒಂದು ವಿದ್ಯಮಾನಗಳನ್ನ ನೀವು ವಾಜಪೇಯಿ ಯುಗದಲ್ಲಿ ನೋಡ್ತಾ ಇದ್ರಿ. ಮತ್ತು ಮತ್ತೊಬ್ಬರನ್ನು ಕನ್ಸೆನ್ಸಸ್ಗೆ ತರೋದು, ಅವ್ರನ್ನ ಒಪ್ಪಿಸೋದು, ಈ ರೀತಿಯ ಒಂದು ಪ್ರಜಾಪ್ರಭುತ್ವದ ವಿಧಾನವನ್ನು BJP ಮರೆತು ಬಿಟ್ಟಿತ್ತು. ಅದು ಎಷ್ಟರ ಮಟ್ಟಿಗೆ ಮರೆತಿತ್ತು ಅಂದರೆ, ಮೋದಿಯವರ ಕಾರಣಕ್ಕೆ ಏನೋ ಕರ್ನಾಟಕದಲ್ಲೂ ಕೂಡ ಸಂಖ್ಯಾಬಲ ಇರಲಿ, ಆ ನಡಾವಳಿಗಳು ಆ ರೀತಿ ಆಗ್ತಾಯಿದ್ವು. ಆ ಕಾರಣಕ್ಕಾಗಿ ಈಗ BJPಗೆ ಮತ್ತೆ ಏನೊಂದು ಕೋಲಿಷನ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತಾರೆ, ಕೋಲಿಷನ್ ಪಾಲಿಟಿಕ್ಸ್ಗೆ ಅದರದ್ದೇ ಆದ ನ್ಯೂನತೆಗಳಿವೆ. ಆದರೆ ಅದರದ್ದಾದ ಒಂದು ಶಕ್ತಿ ಇದೆ. ಆ ಶಕ್ತಿ ಏನು ಅಂತಂದರೆ, ನೀವು ಎಲ್ಲರ ಅಭಿಮತವನ್ನು ತಗೊಂಡು ಮುಂದೆ ಹೋಗಬೇಕು ಅನ್ನೋದು. ಅದು ಇದು ಸವಾಲು ಅಂತ ಆಗೋದಾದರೆ ಮತ್ತೊಮ್ಮೆ 25 ವರ್ಷಗಳ ನಂತರ BJPಗೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಒಂದು ರಾಜಕೀಯ ಪಕ್ಷವಾಗಿರಬೇಕು, ನೀವು ಬಲಪಂಥೀಯ ಪಕ್ಷವಾಗಿದ್ದರೂ ಹೇಗೆ ಒಂದು ರಾಜಕೀಯ ಪಕ್ಷವಾಗಿರಬೇಕು ಅನ್ನೋ ಒಂದು ಪಾಠವನ್ನು ಕಲಿತಿದೆ. BJPಗೆ ಆ ಪಾಠವನ್ನು ಮತ್ತೆ ಕಲಿಯುವ ಸವಾಲು ಆಗಿದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ನನಗೆ ಮತ್ತೊಂದು ಪ್ರಶ್ನೆ ನಿಮ್ಮಲ್ಲಿ. ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಒಂದು ಹಿರಿಯ ಪಕ್ಷ, ಒಂದು ದೊಡ್ಡ ಪಕ್ಷ. ಈಗ ಕಾಂಗ್ರೆಸ್ನ ಪಕ್ಷದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು 99 ಮಾರ್ಕ್ ತಗೊಂಡಂಥ ಹುಡುಗನಿಗೆ ನೀವು 1 ಮಾರ್ಕ್ ತಗೊಂಡಿಲ್ಲ, ಯಾಕೆ ತಗೊಂಡಿಲ್ಲ ಅನ್ನೋ ಒಂದು ವಿಮರ್ಶೆಯನ್ನು ಮಾಡುವ ಹಾಗೆ ಒಂದು 35 ಮಾರ್ಕ್ ತಗೊಂಡ ಹುಡುಗ ವಿಮರ್ಶೆ ಮಾಡುವ ರೀತಿಯಲ್ಲಿ ಆಗಿದೆ. ಅಂದರೆ ಕಾಂಗ್ರೆಸ್ಸಿನ ಸಂಖ್ಯೆ ಏನು ಈಗ ಬಂದಿರುವ ಇಲೆಕ್ಷನಲ್ಲಿ ಬಂದಿರುವಂಥ ಸಂಖ್ಯೆ ಏನಿದೆ ಅದು ಒಂದು ರೀತಿಯಲ್ಲಿ ಆಶಾದಾಯಕ ಅಂತ ನಿಮಗೆ ಅನಿಸ್ತದ? ಯಾಕಂದರೆ ಅತಿ ದೊಡ್ಡವಾದಂಥ ಒಂದು ಪಕ್ಷದಲ್ಲಿ ಇವತ್ತಿರುವಂಥ ಒಂದು ಸಂಖ್ಯೆ ಏನಿದೆ ಅದು ಅಷ್ಟೊಂದು ಒಳ್ಳೆಯ ಸಂಖ್ಯೆ ಅಂತ ನಿಮ್ಗೆ ಅನಿಸ್ತದ? ಮತ್ತೆ ನಾನು ಅದೇ ಮಾತನ್ನು ಕಾಂಗ್ರೆಸ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬರೀ BJPಗೆ ಮಾತ್ರ ಅಲ್ಲ. ಕಾಂಗ್ರೆಸ್ ಒಂದು ಹೊತ್ತಿಗೆ, ಯಾವಾಗ ಇಂದಿರಾ ಗಾಂಧಿಯವರ 71ರ ಹೊತ್ತಿಗೆ, ಮತ್ತೆ ಬ್ರೂಟ್ ಮೆಜಾರಿಟಿ ಮತ್ತು ಪರ್ಸನಾಲಿಟಿ ಕಲ್ಟ್, ವ್ಯಕ್ತಿಯ ಆರಾಧನೆಯ ಮಟ್ಟಕ್ಕೆ ಹೋದಾಗ, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅನ್ನೋ ಮಟ್ಟಕ್ಕೆ ಹೋದಾಗ ಅದು ತೆಗೆದುಕೊಳ್ದಿದ್ದ ನಡೆಗಳು. ಮತ್ತು 84ರಲ್ಲಿ 415 ಸ್ಥಾನಗಳನ್ನು ಪಡೆದುಕೊಂಡು ರಾಜೀವ್ ಗಾಂಧಿ ತೆಗೆದುಕೊಳ್ತಿರೋ ನಿರ್ಧಾರಗಳು, ಇವೆಲ್ಲನೂ ಕೂಡ ಮೋದಿಯ 2 ಕಾಲದ ಆಡಳಿತ ಹೇಗೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿತ್ತೋ ಆ 2 ಆಡಳಿತಗಳು ಕೂಡ ಪ್ರಜಾಪ್ರಭುತ್ವಕ್ಕೆ ಸುಖದಾಯಕವಲ್ಲ ಅವು. ಯಾಕೆಂದರೆ ಯಾವಾಗ ಪ್ರಜಾಪ್ರಭುತ್ವದಲ್ಲಿ ನನಗೆ ಬಹುಮತ ಇದೆ, ನಾನು ಮಾಡಿದ್ದೇ ಆಟ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯ. ಆ ಒಂದು ಪಾಠವನ್ನು ಭಾರತದ ಮತದಾರರು ಕಾಂಗ್ರೆಸ್ಸಿಗೆ ಕಲಿಸಿದರು. ಎಲ್ಲಿಯ ಮಟ್ಟಿಗೆ ಕಲಿಸಿದರು ಅಂತಂದರೆ, ನಿನಗೆ 40 ಸೀಟುಗಳನ್ನು ಕೊಡೋದಿಲ್ಲ, ಏನು ಮಾಡ್ತೀಯ ಅಂತ. ಈಗ SLCಯನ್ನು 3 ಸಾರಿ ಫೇಲಾದ ಹುಡುಗ ಎಷ್ಟು ಜಾಣನಾಗ್ತಾನೋ ಹಾಗೆ ಕಾಂಗ್ರೆಸ್ ತನ್ನ ಜಾಣ್ಮೆಯನ್ನು ಕಲಿತಿದೆ ಮತ್ತು ಕಾಂಗ್ರೆಸ್ ವಿನೀತವಾಗಿದೆ. ಒಂದು ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿನೀತವಾಗದೇ ಇದ್ದರೆ ಮತ್ತೊಂದು ರಾಜಕೀಯ ಪಕ್ಷದ ಜೊತೆಗೆ ತಾನು ಹೇಗೆ ನಡೆದುಕೊಳ್ಬೇಕು ಮತ್ತು ಎಲ್ಲರೂ ಸೇರಿ ಪ್ರಜಾಪ್ರಭುತ್ವವನ್ನು ಹೇಗೆ ನಿರೂಪಿಸಬೇಕು ಅನ್ನೋದನ್ನು ಕಲಿಬೇಕಿತ್ತು. ಕಾಂಗ್ರೆಸ್ಸಿಗೆ ಆ ಪಾಠ ಕಲಿಸಿದ್ದಾರೆ. ಆ ಪಾಠ ಎಲ್ಲಿ ಮಟ್ಟಿಗೆ ಕಲಿತಿದ್ದಾರೆ ಅಂದರೆ, ಅವರ ಈ ಸರಿಯ ಸೀಟು ಹಂಚಿಕೆಯನ್ನು ನೋಡಿದರೆ ಬಹಳ ವಿನೀತವಾಗಿ ಉತ್ತರ ಪ್ರದೇಶದಲ್ಲಿ ಒಂದೊಂದು ಈಗ 84ರವರೆಗೆ ಕಾಂಗ್ರೆಸ್ ಯಾರಿಗಾದರೂ ಒಂದು ಸೀಟ್ ಬಿಟ್ಕೊಡುತ್ತೆ ಅಂತ ನೀವು ನಮಗೆ, ಆದರೆ ಈ ಸಾರಿ
ಸಮಾಜವಾದಿ ಪಕ್ಷಕ್ಕೆ ಹೆಚ್ಚಿನ ಸೀಟ್ಗಳನ್ನು ಕೊಟ್ಟು ಕೇವಲ 17 ಸೀಟ್ಗಳಿತಾನೆ. ಅಂದರೆ ಈ ರೀತಿ ಮತ್ತೊಂದು ಸಹಕಾರಿ ಒಂದು ರಾಜಕಾರಣವನ್ನು ಮಾಡಲಿಕ್ಕೆ ಕಾಂಗ್ರೆಸ್ಗೆ ಈ ಪಾಠವನ್ನು ಕಲಿತಿದೆ ಮತ್ತು ಆ ಪಾಠವನ್ನು ಕಲಿತ ಕಾರಣಕ್ಕಾಗಿಯೇ ಅವರಿಗೆ 100 ಸೀಟ್ ಬಂದಿದೆ. ಅಂದರೆ ಫೇಲಾದ ಒಬ್ಬ ವಿದ್ಯಾರ್ಥಿ, SLCಯಲ್ಲಿ ಫೇಲಾದ ಒಬ್ಬ ವಿದ್ಯಾರ್ಥಿ ಮತ್ತೊಮ್ಮೆ ಬಂದಾಗ ರ್ಯಾಂಕ್ ತಗೊಂಡ್ರೆ ಏನು ಒಂದು ಪಾಠವನ್ನು ಕಲ್ತಿರ್ತಾನೋ ಆ ಪಾಠವನ್ನು ಇವತ್ತು ಕಾಂಗ್ರೆಸ್ ಕಲ್ತಿದೆ. ಅದು ಕಾಂಗ್ರೆಸ್ಗೂ ಕೂಡ ಒಂದೇನು ಹೇಳ್ತಾರೆ, ಒಂದು ಮದ್ದಿದ್ದಂಗೆ, ಅದು ಅದರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು. ಶ್ರೀನಾಥ್ ಶೆಟ್ಟಿ ಅವರೇ, ಕಾಂಗ್ರೆಸ್ ಒಂದು ರೀತಿಯಲ್ಲಿ ಪಾಠ ಈ ಬಾರಿ ಕಲ್ತಿದೆಯಾ ಅಥವಾ ಅದು ರ್ಯಾಂಕ್ ಪಡೆಯುವಷ್ಟರ ಮಟ್ಟಿಗೆ ಅದು ಹೋಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ಸರಿ, ಈಗ ಸರ್ ಹೇಳಿದಾಗೆ ಕಾಂಗ್ರೆಸ್ ಏನು ಕೇಳಿದರೆ ಉತ್ತರ ಪ್ರದೇಶ, ಬಹುಮುಖ್ಯವಾಗಿ ನಾವು ಉತ್ತರ ಪ್ರದೇಶದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಈಗ ನಾನು ಕೇಳುವಂಥದ್ದು, ಇವತ್ತು SP ಮತ್ತು ಕಾಂಗ್ರೆಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನ ಗಳಿಸಿದೆ ಅಂತ ಹೇಳಿದರೆ ಇದು BJPಯ ಅಥವಾ ಮೋದಿಯವರ ಆ್ಯಂಟಿ ಇನ್ಕಂಬೆನ್ಸಿಯ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಹೇಳಿದರೆ ಕೆಲವೊಮ್ಮೆ ಅವರ ಆ್ಯಂಟಿ ಇನ್ಕಂಬೆನ್ಸಿ ನಮಗೆ ಪ್ಲಸ್ ಆಗಿ ಬರ್ಬೋದು, ಆದರೆ ನಿಮ್ಮನ್ನು ಮೆಚ್ಚಿ ಹಾಕಿದ್ದಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ಖಂಡಿತ. ಯಾಕೆ ಕೇಳಿದರೆ ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ. ಒಂದು ಮುಖ್ಯವಾಗಿ ಏನು ಮಾಡಬೇಕಾಗತ್ತೆ ಕೇಳಿದರೆ ಅವರು ನಾಯಕತ್ವವನ್ನು ಬಿಂಬಿಸಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿರೋ ದೊಡ್ಡ ದೋಷ ಅಂತ ಹೇಳಿದರೆ ಯಾವತ್ತೂ ಅವರು ಮೋದಿಯವರು ಕಟ್ಟಿ ಹಾಕ್ಬೋದಿತ್ತು, ಕಾಂಗ್ರೆಸ್ಸನ್ನು ಕಟ್ಟಿ ಹಾಕ್ಬೋದಿತ್ತು. ಆದರೆ ಅವರಲ್ಲಿದ್ದ ದೊಡ್ಡ ದೋಷ ಅಂತ ಹೇಳಿದರೆ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸುವಂಥ ಒಬ್ಬ ಸಮರ್ಥ ನಾಯಕನೇ ಅವ್ರಿಗೆ ಹುಡುಕ್ಲಿಕ್ಕೆ ಆಗಲಿಲ್ಲ. ಇವತ್ತು ಏನು ಕಾಣ್ತಾ ಇದ್ದಾರೆ, ಅವರಿಗೆ ಒಂದು ರೇ ಆಫ್ ಹೋಪ್ ಬಂದಿದೆ. ಇವತ್ತು ರಾಹುಲ್ ಗಾಂಧಿಯವರು ರಾಯಬರೇಲಿಯಲ್ಲಿ ಏನಾಗಿದೆ, ಒಂದು ಒಳ್ಳೆಯ ಬಹುಮತದಿಂದ ಬಂದರು, 3 ಲಕ್ಷ ಚಿಲ್ಲರೆಯಲ್ಲಿ ಗೆದ್ದು ಬಂದರು. ಆದರೆ ಈಗ ಏನು ಮಾಡಬೇಕಾಗುತ್ತೆ ಕೇಳಿದರೆ ರಾಯಬರೇಲಿಯಲ್ಲಿ ಇಟ್ಟುಕೊಂಡು ಮತ್ತೆ ಅವರ ನಾಯಕತ್ವವನ್ನು ಅಲ್ಲಿ ಬಿಂಬಿಸಬೇಕು. ಯಾಕೆ ಕೇಳಿದರೆ ಎಲ್ಲೋ ಒಂದು ರೀತಿಯಲ್ಲಿ ಯಾವುದೇ ಪಕ್ಷ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ತಮ್ಮ ಸ್ಥಾನ ಗಟ್ಟಿ ಮಾಡಿಕೊಂಡಾಗ ಆಗ ಮಾತ್ರ ಒಂದು ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಮೊದಲಿಂದ ಕೂಡ ಉಸಿರಿ ಇದ್ದಿದ್ದು ಉತ್ತರ ಪ್ರದೇಶದಲ್ಲೇ ಇತ್ತು ಅಲ್ವಾ, ಅದನ್ನು ಎಷ್ಟರ ಮಟ್ಟಿಗೆ ಅವ್ರು ಬೆಳೆಸ್ಕೊಳ್ತಾ ಇರೋದು ಮುಖ್ಯ. ಇನ್ನೊಂದು ಏನಂದು ಮಾಡಬೇಕಾಗತ್ತೆ, ಇವರು ಎಲ್ಲಿಯೂ ಕೂಡ ಕೆಟ್ಟದ್ದನ್ನು ಹಾರೈಸಬಾರ್ದು. ಈಗ ಮೋದಿ ಇರ್ಬೋದು, BJP ಇರ್ಬೋದು, ಕೆಟ್ಟದ್ದನ್ನು ಹಾರೈಸ್ಕೊಂಡು ಇವ್ರು ಕೂತ್ಕೊಳ್ಬಾರ್ದು. ಇವರು ಒಂದು ಜೆಂಟ್ಲ್ಮೆನ್ಶಿಪ್ ರಾಜಕೀಯ ಮಾಡಬೇಕಾಗತ್ತೆ, ಯಾರು ಕಾಂಗ್ರೆಸ್ನವರು. ಆಗ ಮಾತ್ರ ಅವರಿಗೆ ಜನರು ಅವ್ರ ಬಗ್ಗೆ ಮಾಡ್ಬೋದು. ಮತ್ತೆ ಹೆಚ್ಚು ಧರ್ಮ ಇದರ ಬಗ್ಗೆ ಅವರು ಮೊದಲು ಹೋಗಬಾರ್ದು, ಅದು ವಿರೋಧಿಸುವುದು ಅವರ ಹೇಳಿಕೆಗಳು. ಕಾಂಗ್ರೆಸ್ನವರು ಹೆಚ್ಚು ಸೋತದೆಯಲ್ಲಿ ಕೇಳಿದರೆ ಅವರ ಕಾರ್ಯದಲ್ಲಿ ಅಲ್ಲ, ಅವರ ಹೇಳಿಕೆಯಲ್ಲಿ. ಆ ಹೇಳಿಕೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಬೇರೆ ಬೇರೆ ಥರದಲ್ಲಿ ಅದನ್ನು ಡೈವರ್ಟ್ ಮಾಡ್ತಾರೆ. ಈ ರೀತಿಯಲ್ಲಿ ಒಂದು ಜಾಗ್ರತೆಯಿಂದ ಅವರು ಕಾಲು ಹಾಕಿದರೆ, ಹೆಜ್ಜೆ ಹಾಕಿದರೆ ಖಂಡಿತವಾಗಿ BJPಗೆ ಒಂದು ಸವಾಲು ಒಡ್ಡುವ ಪಕ್ಷವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕದಲ್ಲಿ BJP ಈ ಬಾರಿಯ ಸ್ಥಿತಿ ನಾವು ನೋಡಿದಾಗ ಮೊದಲಿಗಿಂತ ಸಹಿತ ಈ ಬಾರಿ ಸ್ವಲ್ಪ ಕಳಪೆ ಪ್ರದರ್ಶನವನ್ನ ಕಂಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ಬಿಗಡಾಯಿಸ್ಲಿಕ್ಕೂ ಸಹಿತ ಅನೇಕ ಕಾರಣಗಳಿದೆ. ಆ ಕಾರಣಗಳನ್ನ ನೀವು ಯಾವ ರೀತಿಯಾಗಿ ವಿಮರ್ಶೆ ಮಾಡ್ತೀರಿ? BJPಯಲ್ಲಿ ಒಂದೇದಾಗಿ ಅಂತ ಹೇಳಿದರೆ ಅವರಿಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಇತ್ತು. ಕರ್ನಾಟಕ ಇರ್ಬೋದು, ದೇಶ ಇರ್ಬೋದು. ಏನು ಕೇಳಿದರೆ ನಾವು ಮೋದಿಯವರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ನಮಗೆ 543 ಅಭ್ಯರ್ಥಿಗಳಂದ್ರೆ ಮೋದಿ ಅಂತ. ನಾನು ಯಾಕೆ ಕೇಳಿದರೆ ಇದನ್ನು ಮುಂದೆ ಇಟ್ಕೊಂಡು ಹೋದ್ರು ಅವರು. ಸೊ ಹಾಗಂತ ನಾನು ಅವರು ಅಂದ್ರೆ ಅವರು ಎಲ್ಲಿ ಕೇಳಿದರೆ 28ರಲ್ಲಿ 28 ಇತ್ತು, ನಿಧಾನವಾಗಿ 22ಕ್ಕೆ ಬಂತು, ಕೊನೆಗೆ 20 ಬಂದ್ರು ಸಾಕು ಅನ್ನೋ ಮಟ್ಟಕ್ಕೆ ಬಂದ್ರು, ಕೊನೆಗೆ 17 ಬಂತು. ಅದು ಬೇರೆ, 17 + 2 18 19 ಬಂತು. ಆದ್ರೆ ನಾನು ಯಾಕೆ ಕೇಳಿದ್ರೆ ಒಂದೇದಾಗ ಕಾಣುತ್ತೆ, ಕಾಂಗ್ರೆಸ್ ಇಲ್ಲಿ ಸೋಲಿಲ್ಲ. ಯಾಕೆ ಕೇಳಿ, ಕಾಂಗ್ರೆಸ್ ಒಂದೇ ಇದ್ದದನ್ನು 9 ತಗೊಂಡೋಗಿದೆ. ಇವ್ರು ಕೇಳಬಹುದು ನಿಮ್ಮ ಗ್ಯಾರಂಟಿ ಫೇಲ್ಯೂರ್ ಅಂತ. ಗ್ಯಾರಂಟಿ ಫೇಲ್ಯೂರ್ ಅಲ್ಲ ಅದು. ಯಾಕೆ ಕೇಳಿದ್ರೆ ಗ್ಯಾರಂಟಿ MLA ಕ್ಷೇತ್ರದಲ್ಲಿ ನೀವು ಗ್ಯಾರಂಟಿಯನ್ನು ಕೊಟ್ಟು 135 ಸೀಟ್ ಕ್ಯಾಪ್ಚರ್ ಮಾಡಿದ್ರಿ. ಗ್ಯಾರಂಟಿ ಕೊಡದೆ ಭರವಸೆಯಲ್ಲಿ 135, ಆದ್ರೆ ಈ ಬಾರಿ ಗ್ಯಾರಂಟಿ ಕೊಟ್ಟು ನೀವು 9ಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಗೊತ್ತುಂಟಾ? ಈ ಗ್ಯಾರಂಟಿ ಹೇಗೆ ಆಪರೇಟ್ ಆಗಿದೆ ಕೇಳಿದ್ರೆ, ಸಣ್ಣ ಸಣ್ಣ ವಲಯಗಳಿದ್ರೆ, ಕ್ಷೇತ್ರಗಳಿದ್ರೆ ಗ್ಯಾರಂಟಿ ಆ ಮತದಾರರು ಒಂದು ಕನ್ಸಾಲಿಡೇಟ್ ಆಗಿರ್ತಾರೆ. ಎಸ್ಪೆಷಲಿ ಈಗ ಲೋಕಸಭೆ ಚುನಾವಣೆ ಏನಿದೆ, ಮಿನಿಮಮ್ ಒಂದು 15-20 ಲಕ್ಷ ವೋಟರ್ಸ್ ಇರುವಾಗ ಈ ಸಣ್ಣ ಪ್ರಮಾಣದ ಗ್ಯಾರಂಟಿಗಳು ವರ್ಕ್ ಆಗೋದಿಲ್ಲ, ಅವ್ರನ್ನ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ಪ್ರಮಾಣದ ಓಟುಗಳು ಬಂದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಗ್ಯಾರಂಟಿಯ ಒಂದು ಪ್ರಭಾವ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಲಿಲ್ಲ. ಹಾಗಂತ ನಾನು ಕಾಂಗ್ರೆಸ್ ಇಲ್ಲಿ ಸೋತಿದೆ ಅಂತ ಅಲ್ಲ, ಒಂದು ರೀತಿಯ ಬಲವಾದ ಒಂದು ಹೊಡೆತವನ್ನು BJP ಸವಾಲನ್ನು BJP ಕೊಟ್ಟಿದೆ, ಖಂಡಿತವಾಗಿ ಹೇಳಬೇಕಾಗತ್ತೆ. ಯಾಕೆ ಹೇಳಿದ್ರೆ ಒಂದು ಇನ್ನೊಂದು ಹೇಳ್ತೇನೆ, ಈ BJP ಮತ್ತು JDS ಮೈತ್ರಿ BJP ಮತ್ತು JDS ಗೆ ಪ್ಲಸ್ ಆಗಿದೆ ಅಂತ ಕಾಣುತ್ತೆ. ಯಾಕೆ ಹೇಳಿದ್ರೆ ಬಹುಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಮಂಡ್ಯದಲ್ಲಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಅಥವಾ ನೀವು ಕೋಲಾರದಲ್ಲಿ ಇರ್ಬೋದು, ಅಥವಾ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶ ಇರ್ಬೋದು, ತುಮಕೂರಿನಲ್ಲಿ ಇವತ್ತು ಕಾಂಗ್ರೆಸ್ BJP ಅಲಯನ್ಸ್ ಗೆದ್ದಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದರ್ ಅಲಯನ್ಸ್.
ಅಲ್ಲಿ ಜಾತಿ ಕನ್ಸಾಲಿಡೇಟ್ ವೋಟ್ ಆಗಿ ಬಂದಿದೆ. ಅದು ಏನಾಗಿದೆ, ಅದು ಬಿಜೆಪಿ ವರದಾನ ಆಯಿತು, ಕಾಂಗ್ರೆಸ್ಗೆ ಮೈನಸ್ಸೇ ಆಗಿದೆ ಅಂತ ಕಾಣುತ್ತೆ. ಎಸ್ ಪಣಿರಾಜ್ ಅವರೇ, ಎಲ್ಲೋ ಒಂದು ಕಡೆಯಲ್ಲಿ ಮೊದಲಿಂದಲೂ ಸಹಿತ ಮೋದಿ ಅವರದ್ದು ಒಂದು ಮಾತಿತ್ತು, ಮೋದಿ ಅವರದ್ದು ಅಂತಲ್ಲ ಬಿಜೆಪಿ ಅವರದೇ ಒಂದು ಮಾತಿತ್ತು 400 ಪಾರ್ ಅಂತ ಹೇಳುವಂಥದ್ದು. ಸೊ ಈ ಮಾತು ಕೇವಲ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಹುಮ್ಮಸ್ಸನ್ನ ತುಂಬಿಸ್ಲಿಕ್ಕೋಸ್ಕರವೇ ಹೇಳಿದಂಥ ಮಾತುಗಳಾಗಿರ್ಬೋದಾ? ಯಾಕಂತಂದ್ರೆ ಬಿಜೆಪಿ ಎಲ್ಲೋ ಒಂದು ಕಡೆಯಲ್ಲಿ ಇಲೆಕ್ಷನ್ಗಿಂತ ಮೊದಲೇ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮಾಡಲಿಕ್ಕೆ ರೆಡಿ ಆಗಿತ್ತು. ಅದರ ಜೊತೆಗೆ 2-3 ಹಂತದ ಚುನಾವಣೆ ಆದ ಹಾಗೆ ಮೋದಿಯವರ ಭಾಷಣಗಳು ಕೂಡ ಬದಲಾವಣೆಗಳು ಕಾಣಿಸ್ತಾ ಇತ್ತು. ಸೊ ಎಲ್ಲೇ ಒಂದು ಕಡೆ ಈ ಒಂದು ಫಲಿತಾಂಶ, ಇಲೆಕ್ಷನಿನ ಫಲಿತಾಂಶ ಮೋದಿಯವರಿಗೆ ಮೊದಲೇ ಗೊತ್ತಾಯ್ತಾ ಅಂತ ಅನ್ನುವಂಥದ್ದು. ಮೋದಿಯವ್ರಿಗೆ ಗೊತ್ತಾಗಿತ್ತೋ ಇಲ್ವೋ, ಆದರೆ 400 ಪಾರ್ ಅನ್ನೋದೇನಿದೆಯಲ್ಲ ಅದು ಬಿ ಜೆ ಪಿ ಮತ್ತು ಮೋದಿ ನೇತೃತ್ವದ ಬಿ ಜೆ ಪಿಯ ಒಂದು ಸಂಕಲ್ಪ ಆಗಿತ್ತು. ನಾನು ಇದನ್ನು ನೇರವಾಗಿ ಹೇಳ್ತೇನೆ, ಯಾಕೆಂತಂದರೆ ಯಾರ ಬೆಂಬಲವೂ ಇಲ್ಲದೆ ತಮಗೆ ಬೇಕಾದ ಕಾನೂನುಗಳನ್ನು ತರಲಿಕ್ಕೆ ಅಷ್ಟು ಒಂದು ಆ ರೀತಿಯ ಒಂದು ರಾಕ್ಷಸ ಬಲ ನಮಗೆ ಅಗತ್ಯ ಇದೆ. ಯಾಕೆಂದರೆ ಯಾವಾಗ ನಾವು ಒಂದೆರಡು ಪಕ್ಷಗಳ, ಒಂದೆರಡು ಮತಗಳ, ಒಂದೆರಡು ಬೆಂಬಲಗಳನ್ನು ತೋರ್ತಾದರೆ ನಾವು ಈ ನಿರ್ಧಾರಗಳನ್ನ, ಅದು ಏನು ನಿರ್ಧಾರಗಳು ಅಂತ ನಾನು ಮತ್ತೆ ಮಾತಾಡ್ಬೋದು ಯಾವತ್ತಾದ್ರೂ ಸಂದರ್ಭ ಇದ್ದರೆ. ಅದು ಈಗ 370 ಅಂತ ವಿಷಯನೇ ಇರ್ಬೋದು, ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು, ಅಥವಾ ಬೇರೆ ಅನೇಕ ವಿಷಯಗಳು, ಸಂಘ ಪರಿವಾರ ಇಷ್ಟಪಡುವಂಥ ಅನೇಕ ವಿಷಯಗಳನ್ನು ನೀವು ಸಾಂವಿಧಾನಿಕವಾಗಿ ತರಬೇಕು ಅಂತ ಇದ್ದರೆ ನಿಮಗೆ ಆ ರಾಕ್ಷಸ ಸಂಖ್ಯಾಬಲ ಬೇಕಿತ್ತು. ಮತ್ತು ಆ ರಾಕ್ಷಸ ಸಂಖ್ಯಾಬಲ ತನಗೆ ಸಿಗ್ತದೆ ಅಂತ ಮೋದಿಗೆ ಒಂದು ವಿಶ್ವಾಸ ಮೂಡಲಿಕ್ಕೆ ಕಾರಣ ಏನಿತ್ತು ಅಂತಂದರೆ, ನಿಮಗೆ ಸತತವಾಗಿ ಭಾರತದ ಶಾಸನ ಸಭೆಗಳನ್ನು ನೋಡಿದರೆ 30 ಶಾಸನ ಸಭೆಗಳಲ್ಲಿ ಸರಿಸುಮಾರು 18 ರಾಜ್ಯಗಳ ಶಾಸನ ಸಭೆಗಳಲ್ಲಿ ಬಿ ಜೆ ಪಿ ತನ್ನ ಅಧಿಕಾರವನ್ನು ಸ್ಥಾಪಿಸಿತ್ತು. ಮತ್ತು ಅದು ಬಿ ಜೆ ಪಿ ಪಕ್ಷದ ಒಂದು ಸಾಧನೆ ಮಾತ್ರ ಅಲ್ಲ, ಅಲ್ಲಿ ಮೋದಿ ಒಂದು ಲಾರ್ಜರ್ ದನ್ ಲೈಫ್, ಸಾಮಾನ್ಯಗಿಂತ ಅತಿ ದೊಡ್ಡ ವ್ಯಕ್ತಿ. ಮತ್ತು ಮೋದಿಯಿಂದ ಆಗಿದೆ ಎಲ್ಲಿಯವರೆಗೆ ಆ ಮೋದಿಯ ಚರಿಷ್ಮಾ ಅಥವಾ ಆ ಒಂದು ಲಾರ್ಜರ್ ದ್ಯಾನ್ ಲೈಫ್ ಇತ್ತು ಅಂತಂದರೆ, ಕರ್ನಾಟಕದಲ್ಲೂ ಸಹ ನಾನು ಸಾಮಾನ್ಯ ಜನ ಮಾತಾಡೋದು ಕೇಳ್ಕೊಂಡಿದ್ದೇನೆ, ಉಡುಪಿಯಲ್ಲೂ ಸಾಮಾನ್ಯ ಜನ ಮಾತಾಡೋದು ಕೇಳಿದ್ದೇನೆ. ಬಿ ಜೆ ಪಿಯವ್ರಿಗೂ ಕಾಂಗ್ರೆಸ್ನವ್ರಿಗೂ ಏನು ವ್ಯತ್ಯಾಸ ಇಲ್ಲ. ನಾವು ಯಾರಿಗೆ ದರಿದ್ರ ಬಿ ಜೆ ಪಿಯವ್ರಿಗೆ ನಾವು ಓಟ್ ಹಾಕೋದಿಲ್ಲ, ಆದರೆ ಮೋದಿಯವರ ಕಾರಣಕ್ಕಾಗಿ ನಾವು ಬಿ ಜೆ ಪಿ. ನಾನು ಅನೇಕರ ಜೊತೆ ಮಾತಾಡುವಾಗ, ಅಂದರೆ ಬಿ ಜೆ ಪಿಯ ಸಪೋರ್ಟರ್ಸ್ ಜೊತೆ ಮಾತಾಡುವಾಗ ಅವ್ರು ಹೇಳೋದು ಬಿ ಜೆ ಪಿ ಅಲ್ಲ ಮೋದಿಯವರು. ಆ ರೀತಿಯ ಒಂದು ಅದು ಮೇಕ್ ಬಿಲೀಫೋ ಅಥವಾ ಅವರು ನಂಬಿದ್ರು, ಆ ಒಂದು ನಂಬಿಕೆ ಅವ್ರಿಗಿತ್ತು. ಅಂದರೆ 400 ಅನ್ನೋದು ಒಂದು ಸಂಖ್ಯೆ ಅಲ್ಲ, 303ರಿಂದ 350 ಹೋಗೋದು 400ಕ್ಕೆ ಹೋಗೋದು ಒಂದೇ. ನನ್ನ ಪ್ರಕಾರ 400 ಅಂದರೆ 400 ಆಗಬೇಕಾಗಿಲ್ಲ. ಬಿ ಜೆ ಪಿ ತನಗೆ ತಾನೇ 350 370 ಗಳಿಸಿತ್ತು ಅಂದರೆ, ರಾಜೀವ್ ಗಾಂಧಿಯವರ 415 ರೂಪಾಯಿಲಿದ್ದರೂ ಕೂಡ 315 ಅಲ್ಲ 350 375 ಅಥವಾ 380ಕ್ಕೆ ಬಂದಿದ್ದರೆ, ಅದು ಮತ್ತೊಮ್ಮೆ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ನಡೀತದೆ. ಬಿ ಜೆ ಪಿಯ ನಾಯಕರಾಗಿ ಮೋದಿ ಅಲ್ಲ, ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ನಡೀತದೆ. ಮತ್ತು ಮೋದಿ ಏನನ್ನು ಸಾಧಿಸಬೇಕು ಅಂತಾರೆ ಅದನ್ನು ಸಾಧಿಸ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೊಡೋದು ಒಂದೇನಿರುತ್ತಲ್ಲ, ಆ ಮೂಲಕ 350 400 ಆಗ್ಬೋದು ಅನ್ನೋ ಒಂದಿತ್ತು. ಅದು ನಾನು ಹೇಳ್ತಾ ಇರೋದು ಬರೀ ಒಂದು ಕಲ್ಪನೆಯಲ್ಲ, ಅದು ಅವ್ರ ವಿಶ್ವಾಸ ಇತ್ತು. ಆ ವಿಶ್ವಾಸ ಕೊಡ್ತಾ ಬಂದಿದೆ. ಓಕೆ. ಸೊ ಈಗ ಅಯೋಧ್ಯೆ, ಬಹುಶಃ ರಾಮ ಮಂದಿರದ ನಿರ್ಮಾಣ ಏನಿದೆ ಅದು ಎಲ್ಲ ಹಿಂದೂಗಳ ಕನಸಾಗಿತ್ತು. ಆ ಕನಸನ್ನು ಬಿ ಜೆ ಪಿ ನನಸು ಮಾಡಿದೆ ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಇರುವಂಥ ಒಂದು ಭಾವನೆ ಇತ್ತು. ಹಾಗಾಗಿ ಅಯೋಧ್ಯೆಯಲ್ಲಿ ಆಗಿರುವಂತಹ ಒಂದು ಬಿ ಜೆ ಪಿಗೆ ಸೋಲು, ಈ ಸೋಲು ಮತ್ತೆ ಬಿ ಜೆ ಪಿಗೆ ಆತ್ಮವಿಮರ್ಶೆ ಮಾಡಿಕೊಳ್ಳುವ ರೀತಿಯಲ್ಲಿ ಬಂದಿದೆಯಾ? ಖಂಡಿತವಾಗಿ. ಯಾಕೆ ಕೇಳಿದರೆ, ಚುನಾವಣಾ ಪೂರ್ವದಲ್ಲಿ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಬೇಕೆನ್ನುವ ಒಂದು ತರಾತುರಿ ಇತ್ತು. ಕನ್ಸ್ಟ್ರಕ್ಷನ್ ವರ್ಕ್ ಪೂರ್ತಿ ಆಗದಿದ್ರು ಕೂಡ ಅದ್ರ ಮಾಡಿ ಅದನ್ನು ಒಂದು ರಾಷ್ಟ್ರವ್ಯಾಪಿಯಾಗಿ ಒಂದು ಉದ್ಘೋಷ ಮಾಡಬೇಕಿತ್ತು, ಮಾಡಿದ್ರು. ಸ್ವತಃ ಮೋದಿಯವರು ಹೋಗಿ ಅದು ಉದ್ಘಾಟನೆ ಮಾಡಿದ್ರು. ಅವಾಗ ಏನಾಯ್ತು, ಹಳ್ಳಿಯಲ್ಲಿ ಕೂಡ ರಾಮ ಘೋಷಣೆಗಳು ಮಾಡಲಿ. ಯಾಕಂದ್ರೆ ರಾಮನ ಬಗ್ಗೆ ನಾವು ಭಕ್ತರು, ಎಲ್ಲರೂ ಭಕ್ತರೆ. ಆದ್ರೆ ಅಲ್ಲಿ ಏನಾಯ್ತು ಕೇಳಿದ್ರೆ, ನಾವು ಯಾವಾಗಲೂ ಕೇಳ್ತೇವೆ ದೂರದ ಬೆಟ್ಟ ನುಣ್ಣಗೆ ಅಂತ ಕಾಣ್ತೇವೆ ಅಲ್ವಾ. ಆದ್ರೆ ಏನಾಯ್ತು, ಇದಾಗಲೇ ನಾನು ಅವತ್ತು ಪ್ರೊಫೆಸರ್ ಚರ್ಚೆ ಮಾಡ್ತಾ ಇರುವಾಗ ಅದನ್ನ ಹೇಳ್ತು, ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆಗಳು ಇತ್ತಲ್ಲಿ ಅಂತ ಹೇಳಿದ್ರೆ, ಅಲ್ಲಿನ ಜಾಗದವನ್ನು ಅವರು ಅತಿಕ್ರಮಣ ಮಾಡಿರ್ಬೋದು, ಅಥವಾ ಅದೊಂದು ಜಾಗದವನ್ನು ಒಳಗೆ ಹಾಕಲಿರ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸುತ್ತಮುತ್ತ ಇರ್ತಾರೆ, ಎಕರೆಗಟ್ಟಲೆ ಜಾಗ ಅದು. ಅಲ್ಲಿ ಮಾಡುವಾಗ ನಾನು ಪತ್ರಿಕಾ ನ್ಯೂಸ್ನಲ್ಲಿ ಮತ್ತು ಮಾಧ್ಯಮದ ನ್ಯೂಸ್ನಲ್ಲಿ ನೋಡಿದೆ, ನಾನು ಅಯೋಧ್ಯೆಗೆ ಹೋಗ್ಲಿಲ್ಲ ಇನ್ನು.
ಆದ್ರೆ ಏನಾಯ್ತು ಹೇಳಿದ್ರೆ ಅವರಿಗೆ ಕೊಡಬೇಕಾದಂತ ಯಾವಾಗ ಜಾಗವನ್ನು ಎನ್ಕ್ರೋಚ್ ಮಾಡ್ತೀರಿ, ಮನೆಯನ್ನು ನೀವು ಡಿಮಾಲಿಷ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ ಸರಿ, ಆದ್ರೆ ಅವರಿಗೆ ಕೊಡಬೇಕಾದಂತ ಒಂದು ಪರಿಹಾರ ಕಂಪನ್ಸೇಷನ್ ಅನ್ನು ಕೊಡದೇನೆ ಬರೇ ಒಂದು ರಾಮ ಭಜನೆ ಮಾಡಿದ್ರೆ ರಾಮನೂ ನಮ್ಮನ್ನು ಒಲಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಯಾವಾಗಲೂ ಸ್ವಾಮಿ ವಿವೇಕಾನಂದ ಹೇಳಿದ್ದು ಅದರೇ, ಏನು ಕೇಳಿದ್ರೆ ಮೊದಲು ದೇವರನ್ನೋದಕ್ಕಿಂತ ಈ ಒಂದು ದೇವರುಂಟಲ್ಲ, ಹೊಟ್ಟೆಗೆ ಒಂದು ಪೆಟ್ಟು ಕೊಡುವ ದೇವರಲ್ಲ, ಹೊಟ್ಟೆಯನ್ನು ತಣ್ಣಗಾಗಿಸು, ಅದು ನಿಜವಾದ ಪ್ರಾರ್ಥನೆ. ಅದು ಯಾಕೆ ಕೇಳಿದ್ರೆ ನಾನು ಇದು ಪ್ರಶ್ನೆ ಯಾಕೆ ಮಾಡ್ತೀನಿ ಕೇಳಿದ್ರೆ ಅದನ್ನು ಒಂದು ರೀತಿ ವೈಭವೀಕರಿಸುವ ಅಗತ್ಯ ಇರಲಿಲ್ಲ. ಕೊಡಬೇಕಾದಂತೆ ನ್ಯಾಯ ಏನಿದೆ ಆ ಜನರಿಗೆ ಕೊಡಬೇಕು ಪರಿಹಾರ ಕೊಟ್ಟಿದ್ರೆ ಇಷ್ಟು ಮಟ್ಟಿಗೆ ತಿರುವು ಬೀಳ್ತೇ ಇಲ್ಲ. ಒಂದು ಕಾಣುತ್ತೆ. ಎರಡನೇದಾಗಿ ಇದೇನಾಯ್ತು, ಬರೇ ಎಲ್ಲ ಏನ್ ಕೇಳಿದ್ರೆ ಒಂದು ಎಲ್ಲವರು ಭಾವನಾತ್ಮಕವಾಗಿ ತುಂಬಿಸುವ ಕೆಲಸ ಮಾಡ್ತಾ ಬಂದ್ರು. ಏನ್ ಕೇಳಿದ್ರೆ ಬದುಕಿನ ಪ್ರಶ್ನೆ ಏನು ಮಾಡ್ಬೇಕಿತ್ತು ಬಿಟ್ರೆ ರಾಮ ಅನ್ನೋದನ್ನು ಒಂದು ಭಾವನಾತ್ಮಕ ವಿಚಾರವಾಗಿ ಬಿಂಬಿಸ್ತಾ ಬಂದ್ರು. ಆದ್ರೆ ಅದು 50 ಜನರಿಗೆ ನಿಜವಾಗಿ ಭಾವನೆ ಅಂದ್ರೆ ಏನು, ಬದುಕು ಅನ್ನೋದು ಅರ್ಥ ಆಗ್ತಾ ಇತ್ತು. ಅದು ಅಲ್ಲಿ ರಿಫ್ಲೆಕ್ಟ್ ಆಯ್ತು. ಅದನ್ನು ಟ್ಯಾಕಲ್ ಮಾಡುವುದರಲ್ಲಿ ಅಲ್ಲಿ ಸ್ಥಳೀಯ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮೋದಿಯವರ ಒಂದು ಅಮಿತ್ ಶಾ ಅವರವರ ಒಂದು ಸರ್ಕಾರ ಸ್ವಲ್ಪ ಫೇಲ್ಯೂರ್ ಆಗಿದೆ. ಅದು ವೋಟ್ ಆಗಿ ರಿಫ್ಲೆಕ್ಟ್ ಆಗಿದೆ. ಆದ ಕಾರಣ ಖಂಡಿತವಾಗಿ ಇಲ್ಲದ್ರೆ ಸೋಲಿಗೆ ಸಾಧ್ಯನೇ ಇಲ್ಲ. ಖಂಡಿತ ಅಯೋಧ್ಯೆ ಒಂದು ಏನು ನಿರ್ಣಯ ಇದೆ ಇದನ್ನ ಮತ್ತೆ ಬಿಜೆಪಿ ಅದನ್ನು ಮಾಡ್ಬೇಕಾಗುತ್ತೆ. ನೀವು ಹೇಳುದು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಯಾಕೆ ಕೇಳಿದ್ರೆ ಇನ್ನೊಂದು ಅದನ್ನು ಹೇಗೆ ಅವರು ಕಂಪನ್ಸೇಟ್ ಮಾಡ್ಕೊಳ್ತಾರೆ, ಈಗ ಲಾಸ್ ಆಗಿದೆ ಅಲ್ಲ, ಅದನ್ನು ಹೇಗೆ ತುಂಬಿಸ್ಕೊಳ್ತಾರೆ, ಅದು ಮುಖ್ಯ ಆಗುತ್ತೆ. ಇಲ್ಲದಿದ್ರೆ ಮತ್ತದು ಸ್ಥಳೀಯ ಚುನಾವಣೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾಕಂದ್ರೆ ಯುಪಿ ಅನ್ನುವಂಥದ್ದು ತುಂಬಾ ದೊಡ್ಡ ಒಂದು ಹೋಪ್ಸ್ ಇದ್ದಂತಹ ಒಂದು ಖಂಡಿತ 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 ಸೊ ಅಲ್ಲಿಯೇ ಖಂಡಿತ. ನೀವು ಬರೀ ಅಲ್ಲಿ ಮಾತ್ರ ಅಲ್ಲ, ನೀವು ಬೇರೆ ಬೇರೆ ಕ್ಷೇತ್ರ ನೋಡಿ ಆಲ್ಮೋಸ್ಟ್ ಆಲ್ ಸ್ಟಾರ್ ವರ್ಡ್ಸ್ ಇದ್ದಾರೆ ಅಲ್ವಾ. ಅಲ್ಲಿ ನಿಮ್ಮ ಫಿಲ್ಮ್ ಆಕ್ಟ್ರೆ ಇವರಿದ್ದಾರೆ, ಮಿನಿಸ್ಟರ್ ಇದ್ದಾರಲ್ಲ, ಯಾರು ನಿಮ್ಮ ಮಿನಿಸ್ಟರ್, ಅವರು ಕೂಡ ಡಿಫೀಟ್ ಆಗ್ತಾರೆ, ಸ್ಮೃತಿ ಇರಾನಿ ಅಲ್ವಾ. ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಕ್ಷೇತ್ರ ಬಿಟ್ಟು ಬಂದವರು ಇಲ್ಲಿಗೆ ಕೇರಳಕ್ಕೆ ಬಂದವರು ಪುನಃ ಅಲ್ಲಿ ಹೋಗಿ ನಿಂತು ಮತ್ತೆ ತಮ್ಮ ಚಾಪನ್ನು ಓದ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿಯ ಕಾಂಗ್ರೆಸ್ ಅಥವಾ ಆಂಟಿ ಬಿಜೆಪಿ ಅಂತ ಹೇಳಿ, ಕಾಂಗ್ರೆಸ್ ಆಂಟಿ ಬಿಜೆಪಿ ವೇವ್ ಅಲ್ಲಿ ಕ್ರಿಯೇಟ್ ಆಗಿದೆ. ಆದ್ರಿಂದ ಸಾಧ್ಯ ಆಯ್ತು ಅದು. ಎಸ್ ಪಣಿರಾಜ್ ಅವರು, ಬಿಜೆಪಿಯ ಒಂದು ಕಡಿಮೆ ಸೀಟ್ಗಳು, ಯಾವಾಗ ಅವರು ಎಣಿಸಿದ ಸೀಟುಗಳು ಈಗ ಸಿಗಲಿಲ್ಲ, ಇದಕ್ಕಿಂತ ಮೊದಲ 2 ಟರ್ಮಲ್ಲಿ ಬಂದಂಥ ಫಲಿತಾಂಶ ಕೂಡ ಈ ವರ್ಷ ಸಿಗಲಿಲ್ಲ. ಸೊ ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಬಿಜೆಪಿಯ ಒಳಗಿರುವಂತಹ ಅಂತರ್ಕಲಹ ಕೂಡ ಈ ಫಲಿತಾಂಶಕ್ಕೆ ಕಾರಣವಿರಬಹುದಾ? ಬಿಜೆಪಿಯ ಒಳಗೆ ಅಂತರ್ಕಲಹ ಅನ್ನೋದೊಂದು ಇದೆ ಅನ್ನೋದನ್ನು ನಾನು ನಂಬೋದಿಲ್ಲ, ಖಂಡಿತ ನಂಬೋದಿಲ್ಲ. ಯಾಕೆಂದರೆ ಅಂತರ್ಕಲಹ ಆಗಬೇಕು ಅಂತಾದರೆ ಬಿ ಜೆ ಪಿಗೆ ಒಂದು ಸಂಸದೀಯ ಪಕ್ಷವಾಗಿ ನೀವು ಕಳೆದ 10 ವರ್ಷಗಳಲ್ಲಿ ನೋಡಿದರೆ ಬಿ ಜೆ ಪಿ ಅನ್ನೋದು ಒಂದು ಬರೀ ಬೆದರು ಬೊಂಬೆಯಾಗಿತ್ತು. ಮೋದಿ ಅದಕ್ಕಿಂತ ದೊಡ್ಡ ಇದಾಗಿದ್ದರು. ಬಿ ಜೆ ಪಿ ಪಕ್ಷವಾಗಿ ಅದರ ಅಧ್ಯಕ್ಷರು ಏನನ್ನು ನುಡಿಬೇಕು ಅಂದರೂ ಮೋದಿಯವರ ಮುಖ ನೋಡಿ ಮಾತಾಡಬೇಕಾಗಿತ್ತು. ಇವತ್ತು ಮೊನ್ನೆ ಕೂಡ ಗೆದ್ದಾಗ ಅವರು ಮಾಡಿದ ಈ ಪ್ರಶಂಸೆ ಏನು, ಬಿ ಜೆ ಪಿ ಪಕ್ಷವನ್ನಲ್ಲ ಮೋದಿಯವರನ್ನು. ಹಾಗಾಗಿ ಬಿ ಜೆ ಪಿ ಪಕ್ಷದಲ್ಲಿ ಅಂತಃಕಲಹ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅಂತಃಕಲಹ ಅನ್ನೋದು ಇರ್ತದೆ, ಯಾರು ನಾಯಕರ ನಡುವೆ ತಿಕ್ಕಾಟ ಇರ್ತದೆ. ಆದರೆ ಬಿ ಜೆ ಪಿಯಲ್ಲಿ ಆ ರೀತಿ ಅಂತಃಕಲಹ ಏನಾದರೂ ಇದ್ದರೆ ಅದನ್ನು ಕೂಡ ಮೋದಿಯವರು ಬಹಳ ಸರ್ವಾಧಿಕಾರದಿಂದ ಬಗ್ಗು ಪಡೆದಿರೋದನ್ನು ಹಲವಾರು ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಮತ್ತು ಎರಡನೇದಾಗಿ ಬಿ ಜೆ ಪಿ ಯಾವಾಗ 2014ಕ್ಕೆ ಅಧಿಕಾರ ಬಂತೋ ಮೋದಿಯವರು ಸಂಸದೀಯ ಪ್ರಜಾಪ್ರಭುತ್ವವನ್ನಲ್ಲ, ಅಧ್ಯಕ್ಷೀಯ ಪ್ರಜಾಪ್ರಭುತ್ವವನ್ನು ನಡೆಸ್ತಾ ಇದ್ದರು. ಎಲ್ಲ ನಿರ್ಧಾರಗಳನ್ನು ಕೂಡ ಪ್ರಧಾನಮಂತ್ರಿಯವರ ಕಾರ್ಯಾಲಯ ನಿರ್ವಹಿಸ್ತಾ ಇತ್ತು. ಕ್ಯಾಬಿನೆಟ್ ಮೀಟಿಂಗ್ಗಳು ನಡೀತಾ ಇರಲಿಲ್ಲ ಅನ್ನೋದನ್ನು ಅರುಣ್ ಜೈಟ್ಲಿ ಅವರೇ ಬಹಳ ಅಸಮಾಧಾನದಿಂದ ಇದೆ. ಈಗ ಸುರೇಂದ್ರ ಶೆಟ್ಟಿ ಅವರೇ, ನಿಜ ಹೇಳಬೇಕು ಅಂತಂದರೆ ಈ ಒಂದು ಅಂತರ್ಕಲಹ, ಈಗ ಪಣಿರಾಜ್ ಅವರು ಹೇಳಿದ ಪ್ರಕಾರ ಅಂತರ್ಕಲಹ ಅನ್ನುವಂಥದ್ದು ಇಲ್ಲ ಅಂತಾದಲ್ಲಿ, ಹಾಗಾದರೆ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲಿಯಾದರೂ ಎಡವಿದೆಯಾ? ಅಂದರೆ ಮುಖ್ಯವಾಗಿ ನಾನು ಕೇಳಿದ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಸುಮಾರು 30-35 ಸೀಟುಗಳು. ಆ್ಯಕ್ಚುಲಿ ಯೋಗಿ ಆದಿತ್ಯನಾಥರವರ ಒಂದು ಲಿಸ್ಟ್ ಬೇರೆ ಇತ್ತು, ಅದಕ್ಕೆ ಅಮಿತ್ ಶಾ ಅವರ ಲಿಸ್ಟ್ ಇನ್ನೊಂದು ಬೇರೆ ಇತ್ತು. ಎಲ್ಲೋ ಒಂದು ಕಡೆ ಅಲ್ಲಿ ವೈಯಕ್ತಿಕವಾದ ಒಂದು ಸಂಘರ್ಷವೂ ಇತ್ತು. ಆದರೆ ಇವರು ಹೇಳಿದಾಗೆ ಬಿ ಜೆ ಪಿಯವರ ವೈಯಕ್ತಿಕ ಸಂಘರ್ಷ ಅನ್ನುವಂಥದ್ದು ಒಳಗಿನ ಕಲ್ಮಶ ಒಳಗೆ ಸಂಘರ್ಷವಾಗಿ ಅವ್ರು ಕೊಡೋಲ್ಲ, ಒಳಗೆ ಇರುತ್ತೆ. ಯಾಕೆ ಅವರ ಹೈಕಮಾಂಡ್ ಸ್ಟ್ರಾಂಗ್ ಇರುತ್ತೆ, ಎಲ್ಲೂ ಕೂಡ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವನ್ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಇದೆ, ಆದ್ರೆ ಎಲ್ಲಿ ಕೂಡ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೋದ್ರೆ ನಮ್ಮ ಮೇಲೆ ಬೀಳುತ್ತೆ ಕತ್ತರಿ ಅಂತ. ಈ ಬಾರಿ ಕರ್ನಾಟಕದ ಫಲಿತಾಂಶ ಕೂಡ ಅದೇ ರೀತಿ ಇವನ್ ಉತ್ತರ ಪ್ರದೇಶದಲ್ಲಿ ಕೂಡ ಹಾಗೇನೆ. ಇವತ್ತು ರಿಸಲ್ಟ್ ಬಂದ್ರ ಮೇಲೆ ಬಿಜೆಪಿಯವರೇ ಹೇಳ್ತಾ ಇದ್ದಾರೆ
ನಮಗೊಂದು 30 ಜಾಸ್ತಿ ಬರ್ತಾ ಇತ್ತು. ಬಿಕಾಸ್ ಈಗೊಂದು ಕಾರಣಗಳಿಂದಾಗಿ ಅವರೇ ಒಪ್ಕೊಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಕೊಡಬೇಕಾದ ಸೀಟು ಕೊಡಲಿಲ್ಲ, ಸೊ ಅವರಿಗೆ ಬೇಕಾದವರು ಕೊಟ್ಕೊಂಡಿದ್ದಾರೆ. ಈ ರೀತಿ ಪ್ರಯೋಗ ಮಾಡಲಿಲ್ಲ, ಹೊಸ ಪ್ರಯೋಗ ಮಾಡಿದರು. ಹೊಸ ಪ್ರಯೋಗದಿಂದಾಗಿ 30 ಸೀಟ್ ಕಳ್ಕೊಳ್ತು, ಅದು ನ್ಯಾರೋ ಮಾರ್ಜಿನಲ್ಲಿ ಹೋಯಿತು. ಇದೆಲ್ಲ ಲೆಕ್ಕಾಚಾರ ಕೊಡ್ತಿದ್ದಾರೆ. ಅಂದ್ರೆ ನೀವು ಇದನ್ನು ಇದು ಕಲ್ಮಶೋ ಎಂದು ಹೇಳಬೇಕಾದ ಏನು ಬೇಕಾದ್ರೆ ಕರಿಬಹುದು. ಅಂತೂ ಇದು ಕೂಡ ಅಲ್ಲಿ ವರ್ಕೌಟ್ ಆಗಿದೆ. ಅಂದ್ರೆ ಪೂರ್ತಿ ಸರಿ ಇಲ್ಲ, ಬಿಜೆಪಿ ಒಳಗೆ ಎಲ್ಲೂ ಸರಿ ಇಲ್ಲ. ಸರಿ ಹೊರನೋಟಕ್ಕೆ ಕಾಣ್ತದೆ. ಯಾಕೆ ನಾವು ನೋಡೋದು ಯಾರು, ನಾವು ಯಾರನ್ನೂ ನೋಡೋಲ್ಲ, ಯಡಿಯೂರಪ್ಪ ನೋಡಲ್ಲ, ಯಾವಪ್ಪನ ನೋಡಲ್ಲ. ನಾವು ನೋಡೋದು ಯಾರು, ಬರೇ ಮೋದಿಯನ್ನು ನೋಡೋದು ಮತದಾರರು ಕೂಡ. ಹಾಗಾಗಿ ನಮ್ಗೆಲ್ಲವೂ ಶುಭ್ರವಾಗಿ ಕಾಣುತ್ತೆ. ಆ ಒಳಗಿನ ಹುಳುಕು ಈಗ ಚುನಾವಣೆ ಫಲಿತಾಂಶ ಬಂದ ಮೇಲೆ ಒಂದೊಂದೇ ಗೋಚರಿಸ್ತಾ ಇದೆ ಅಂತ ಕಾಣುತ್ತೆ. ಅಂದ್ರೆ ಈಗ ಬಿಜೆಪಿಗೆ ಈ ಒಂದು ಬಾರಿ ರಾಮ ಮಂದಿರ ನಿರ್ಮಾಣ ಆಗಿದೆ, 370 ರದ್ದುಪಡಿಸಲಾಗಿದೆ. ಅದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಸೊ ಈ ಎಲ್ಲ ಅಜೆಂಡಾಗಳನ್ನ ಮುಂದೆ ಇಟ್ಟುಕೊಂಡು ಹೋದ್ರೂ ಕೂಡ ಬಿಜೆಪಿ ಈ ಬಾರಿ ನನ್ನ ಸೋಲು ಅಂತ ನಾ ಹೇಳುವುದಿಲ್ಲ, ಆದ್ರೆ ಈ ಬಾರಿ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸ್ಥಾನಗಳು ಅವರಿಗೆ ಸಿಗ್ಲಿಲ್ಲ. ಸೊ ಅದೊಂದು ರೀತಿಯಲ್ಲಿ ನಿರಾಶಾದಾಯಕವಾದಂತ ಸ್ಥಾನಗಳೇ ಸಿಕ್ಕಿರುವಂತದ್ದು. ಸೊ ಇದಕ್ಕೆ ಹಾಗಾದ್ರೆ ಯಾವ ಅಜೆಂಡಾಗಳು ಈ ಸಮಯದಲ್ಲಿ ಕೆಲಸ ಮಾಡಲಿಲ್ಲ ಅಂತೀರಾ ನೀವು? ಅಂದ್ರೆ ಅಜೆಂಡಾ ಅಂತ ಹೇಳಿದ್ರೆ ಅವರು ಒಂದು ರೀತಿಯಲ್ಲಿ ಬಿಜೆಪಿ ಇವತ್ತು 260 ತಗೊಳ್ಳಿದಲ್ಲ, 260 ತಗೊಳ್ಳಿದೆ ಅಂತ ಹೇಳಿದರೆ ಅವರು ಜನರಿಗೆ ಬೇಕಾಗದು ಏನಿದೆ. ಇವತ್ತು ಉದ್ಯೋಗ ಸೃಷ್ಟಿ ಅಂತ ಹೇಳಿದರು. ಉದ್ಯೋಗ ಎಲ್ಲೂ ಕೊಟ್ಟಾಗ ಕಾಣೋದಿಲ್ಲ. ನಮ್ಮ ಮನೆಗೆ ಉದ್ಯೋಗ ಬಂದ್ರೆ ಮಾತ್ರ ನನಗೆ ಗೊತ್ತಾಗೋದಿಲ್ಲ. ಅಥವಾ ವಿಕಸಿತ ಭಾರತ ಅಂತ ನಾವು ಹೇಳ್ತೀವಿ. ಅಂದ್ರೆ ಗಾಳಿಗೆ ಗುಂಡು ಹೊಡೆದಾಗದು ಅಲ್ವಾ. ಈ ಹಿಂದೆ ಇಂದಿರಾ ಗಾಂಧಿ ಹೇಳ್ತಿದ್ರು, ಏನು ಕೇಳಿದ್ರೆ ಗರೀಬಿ ಹಟಾವು ಅಂತ. ಗರೀಬಿ ಹೋಗ್ಲೇ ಇಲ್ಲ. ಅಂದ್ರೆ ಅದೇ ಕಾನ್ಸೆಪ್ಟ್ಗಳು ಒಂದು ರೀತಿ ಕಲ್ಪನಾ ಲೋಕದಲ್ಲಿ ಇರ್ತದೆ. ಅದು ಜನರು ಏನ್ ಮಾಡ್ತಾರೆ ಕೇಳಿದ್ರೆ, ಎಲ್ಲಿ ನಮಗೆ ಪೇಟಿಗೆ ಸವಾಲ್, ಹೊಟ್ಟೆಗೆ ಏನು ಸಿಗುತ್ತೆ ಆ ಕಡೆ ಹೋಗ್ತಾರೆ. ಆ ಕ್ರಮಣದಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ನೀತಿಗಳಲ್ಲಿ ಇರ್ಬೋದು, ಭದ್ರತೆ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ರು, ಅದೆಲ್ಲ ಸರಿ ಒಪ್ಕೊಳ್ತೇನೆ. ಆದ್ರೆ ಜನರಿಗೆ ಕೊಡಬೇಕಾದಂತ ಮೂಲ ಸೌಕರ್ಯ ಉಂಟಲ್ಲ, ಅದು ಕೊಡುದ್ರೆ ಸೋತ್ ಬಿಡ್ತಾರೆ. ಇವತ್ತು ನಾವು ಸಣ್ಣ ಉದಾಹರಣೆ ಉಡುಪಿಯಲ್ಲಿ ತಗೊಂಡ್ರು ಕೂಡ ಗೊತ್ತಾಗುತ್ತೆ. ಓಟ ಹಾಕಿರ್ಬೋದು, ಅದು ಬೇರೆ. ಆದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆದ್ರೂ ಕೂಡ ಅವ್ರಿಗೆ ಓಟ್ ಹಾಕಿದ್ರು ಅಲ್ಲ. ಅದು ಎಲ್ಲ ರಾಜ್ಯಗಳಲ್ಲಿ ವರ್ಕೌಟ್ ಆಗಲಿಲ್ಲ. ಅದು ನಾನು ಯಾಕೆ ಕೇಳಿದೆ, ಎಲ್ಲೋ ಒಂದು ಕಡೆ ಇದನ್ನೇ ಈ ರೀತಿಯಲ್ಲಿ ನೀವೊಂದು ಮಿಸ್ಪ್ರೈಸ್ ಮಾಡುವಂತಹದ್ದು, ಕಲ್ಪನೆಯಲ್ಲೇ ಭಾವನಾತ್ಮಕವಾಗಿ ಮುಂದೂಡ್ಕೊಂಡು ಹೆಚ್ಚು ಹೋಗುವುದಿಲ್ಲ. ಒಂದು 2 ಟರ್ನ್ ನಾವು ಹೇಳಿದ್ದೇವೆ, 2014, 19. ಇದನ್ನು ಮತ್ತೆ 2024 ಮುಂದುವರ್ಸ್ಕೊಂಡು ಹೋದ್ರೆ ಇದು ಮತ್ತು ಡಿಬ್ಯಾಕಲ್ ಆಗುತ್ತೆ ಬಿಜೆಪಿ ಅಲ್ವಾ. ಏನಿದ್ರು ಕೂಡ ಅವರು ಭಾವನಾತ್ಮಕ ವಿಚಾರಗಳು ಅಥವಾ ಧಾರ್ಮಿಕ ವಿಚಾರಗಳು ಇದನ್ನು ಬದಿಗಿಟ್ಟು ಅಭಿವೃದ್ಧಿಯ ಪರವಾಗಿ ಮಾತಾಡಬೇಕಾಗತ್ತೆ. ಎಲ್ಲ ಜನರನ್ನು ಸಮಾನ ದೃಷ್ಟಿಯಿಂದ ನೋಡ್ಕೊಳ್ಳೋದು ಮಾಡಿ. ಮೊನ್ನೆ ಅವ್ರು ಹೇಳಿದ್ರು, ಮೊನ್ನೆ ಇವನ್ನು NDA ಮೀಟಿಂಗ್ ನಲ್ಲಿ ಕೂಡ ಮೊದಲು ಮೋದಿ ಅವರು ಹೇಳಿದ್ದು ಸಂವಿಧಾನವನ್ನು ಹೇಳಿದ್ರು. ಒತ್ತಿ ಹೇಳಿದ್ರು. ಯಾಕೆ ಅವ್ರ ಮೇಲೆ ಒಂದು ದೊಡ್ಡ ಅಲಿಗೇಷನ್ ಬಂತು, ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸೊ ಇದಕ್ಕೆಲ್ಲ ನಾವು ಪರಿಹಾರ ಕೊಡ್ತೇವೆ, ಅದು ಮುಟ್ಟುವುದಿಲ್ಲ ಅನ್ನುವ ಅರ್ಥದಲ್ಲಿ. ಅಥವಾ ಎಲ್ಲರನ್ನೂ ಸಮಭಾವದಿಂದ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಇದೆ. ಇವತ್ತು ಸಮ್ಮಿಶ್ರ ಸರ್ಕಾರ ಬಂದ ಕಾರಣ ಮೋದಿಯವರ ಒಂದು ಕೆಲವು ದೃಷ್ಟಿಕೋನಗಳೇನಿದೆ ಅಥವಾ ಅವರನ್ನು ಪ್ರೇರೇಪಿಸುವಂತ ಸಂಸ್ಥೆಗಳೇನಿದೆ ಅವೆಲ್ಲವೂ ಕೂಡ ಸ್ವಲ್ಪ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಸರ್ಕಾರ ಹೆಚ್ಚು ಕಾಲ ಬದಲಾಗಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಈ ಸಲ ಇನ್ನೊಂದು ಸವಾಲ್ ಅಂದ್ರೆ ಅಪೋಸಿಟ್ ಪಾರ್ಟಿ ಕೂಡ ಸ್ಟ್ರಾಂಗೆಸ್ಟ್ ಆಗಿದೆ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಯಾಕೆ ಕೇಳಿದ್ರೆ ಯಾವ ರೀತಿ ಸ್ಟ್ರಾಂಗೆಸ್ಟ್ ಅಂತ ನಾನು ಹೇಳ್ತೇನೆ. ಕೇಳ್ಬೋದು. ಇವತ್ತು ಆಕ್ಚುಲಿ ನೋಡಿದ್ರೆ TDP ಮತ್ತು ಇವರು ನಿತೀಶ್ ಅಲ್ವಾ, ಇಲ್ಲಿ ಏನಾಗಿದೆ, ಅವರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಇವರನ್ನು ತಗೊಂಡಿದ್ದಾರೆ. ಅವ್ರು ಹೆಚ್ಚಿಲ್ಲ ಒಂದು 28 ಸ್ಥಾನಗಳು ಇದೆ ಅವರು ಒಟ್ಟಿಗೆ ಸೇರಿದ್ರೆ. ಇವರು ಏನ್ ಮಾಡ್ತಾರೆ, ಎಲ್ಲಾ ಪಕ್ಷಗಳನ್ನು ತಗೊಂಡು 303 ಮಾಡಿದ್ದಾರೆ. ಈಗ ಇವಾಗ ಸಣ್ಣ ಸಣ್ಣ ಎಲ್ಲಿ ಉದ್ಭವ್ ಠಾಕೂರ್ ಕೂಡ ತಗೊಳ್ತೇವೆ ಅಂತ ಹೇಳ್ತಾರೆ. ಉದ್ಭವ್ ಅವ್ರನ್ನು ಕೂಡ ತಗೊಳ್ತೇವೆ. ಯಾಕೆ ಗೊತ್ತುಂಟ ಇದು? ಒಂದು ಅರ್ಥದಲ್ಲಿ ಈಗ ನಾನು ಒಂದು ಬಿಸ್ನೆಸ್ ಮಾಡುವಾಗ ಒಂದೇ ಬಿಸ್ನೆಸ್ ಅನ್ನು ನೆಮ್ಕೊಂಡು ಇರಬಾರ್ದು, ಮಲ್ಟಿ ಬಿಸ್ನೆಸ್ ಇರಬೇಕು. ಲಾಭಗಳು ಯಾವ ಕಡೆಯಿಂದ ಬರ್ಬೋದು, ಒಂದು ಲಾಸ್ ಆಗ್ಬೋದು. ಇದೇ ಗೊತ್ತು. ಒಂದು ವೇಳೆ 2 ಕೈ ಕೊಟ್ರೆ, ಈ TDP ಮತ್ತು ಇವರು ನಮ್ಮನ್ನು ಆಡಿಸ್ಲಿಕ್ಕೆ ಹೊರಟ್ರೆ ಬೇರೆಯವರು ಇದ್ದಾರಲ್ಲ, ಅದು ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇಂಡಿಪೆಂಡೆಂಟ್ ತಗೊಳ್ತಾರೆ, ಚೌಚೌ ಪಾರ್ಟಿ ಎಲ್ಲರೂ ಮಿನಿಸ್ಟರ್ ಕೊಡ್ಬೇಕಾಗುತ್ತೆ. ಎಲ್ಲರೂ ತಗೊಂಡ್ರು ಒಂದು ರೀತಿಯಲ್ಲಿ ಒಂದು ಅವರ ಕೋಟೆಯನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಅದು ಅವರು ತೃಪ್ತಿ ಪಡಿಸ್ಲಿಕ್ಕಲ್ಲ, ಇವರ ಕೋಟೆ ಗಟ್ಟಿ ಮಾಡಿಕೊಂಡು ಸರ್ಕಾರವನ್ನು 5 ವರ್ಷ ನಡೆಸಬೇಕನ್ನುವ ಒಂದೇ ಒಂದು ದೃಷ್ಟಿಯಿಂದ ಇಷ್ಟು ದೊಡ್ಡ ವಿಸ್ತಾರವಾದ ಒಂದು ಬಹುಮತವನ್ನು ಗಳಿಸ್ಕೊಳ್ಳಿಕ್ಕೆ ಮಾಡಿದೆ. 303 ಬಂದಿದ್ದಾರೆ. ಅದೇ ಪ್ರಶ್ನೆ ನಾನು ಪಣೇರಾಜರಲ್ಲಿ ಕೇಳಿಕೆ ಹೊರಟದ್ದು. ಒಂದೊಂದು ದಿವಸ ಇವತ್ತೇನು ಮಿತ್ರ ಪಕ್ಷಗಳು ಅಂತ ಹೇಳಿ ಒಂದು ಸಂಖ್ಯಾ ಬಲವನ್ನ ಬಿಜೆಪಿ ತೋರಿಸ್ತಾ ಇದೆ. ನಾಳೆ ಈ ಮಿತ್ರ ಪಕ್ಷಗಳು ಕೈ ಕೊಟ್ಟರು ಅಂತಾದ್ರೆ ಮುಂದಿನ ಸವಾಲುಗಳು ಯಾವ ರೀತಿ ಇರ್ತದೆ, ಮತ್ತೆ ಇದಕ್ಕೆ ಯಾವ ರೀತಿಯಾದ ಪರಿಹಾರಗಳು ನಾವು ಕಾಣಬಹುದು ಅಂತ? ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡೋ ಪ್ರಕಾರ ನಾನು ಇದನ್ನು ಬಹಳ ನೇರವಾಗಿ ಹೇಳ್ತಿದ್ದೇನೆ. ಬಿಜೆಪಿ ಮಿತ್ರ ಪಕ್ಷಗಳ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗೆ ಮತ್ತೆ ಬಿಜೆಪಿಯಲ್ಲಿ ಮೋದಿ ಮತ್ತು ಶಾ BJPಯನ್ನು ನಡೆಸೋ ಒಂದು ಅದು ಆತ್ಮಹತ್ಯಾತ್ಮಕ ಕ್ರಮಗಳನ್ನು ಕೈಗೊಂಡ್ರೆ ಅವರು ಮೊದಲು ಟಾರ್ಗೆಟ್ ಮಾಡೋದು ಕಾಂಗ್ರೆಸ್ನ 100 ಸಂಸದರಲ್ಲಿ 20 ನಾವು ಹೆಂಗೆ ತಗೊಳ್ಬೇಕು.
ಆ ರೀತಿಯ ಒಂದು ರಾಜಕೀಯವನ್ನು ಅವರು ಕರ್ನಾಟಕದಲ್ಲಿ ಮಾಡಿದ್ದಾರೆ, ಆ ರೀತಿಯ ಒಂದು ರಾಜಕೀಯವನ್ನು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಅನೇಕ ಪ್ರಯತ್ನಗಳನ್ನು ಮಾಡಲಿಕ್ಕೆ ನೋಡಿದ್ದಾರೆ. ಅವರ ದೂರಾಲೋಚನೆ ಅಲ್ಲ, ಆ ದುರಾಲೋಚನೆ ಏನಾದರೂ ಕಾಂಗ್ರೆಸ್ನ ಕಡೆಗೆ ಬಂತು ಅಂದರೆ ಅದು ಕಾಂಗ್ರೆಸ್ನ ಸಮಸ್ಯೆ. ಕಾಂಗ್ರೆಸ್ ಅದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಕಾಂಗ್ರೆಸ್ಗಿರೋ ಸವಾಲು. ಇನ್ನು ಎರಡನೇ ಪ್ರಶ್ನೆ ಇರೋದು ಮಿತ್ರ ಪಕ್ಷಗಳನ್ನು ನಿಭಾಯಿಸೋದು ಅಂತ. ಮಿತ್ರ ಪಕ್ಷಗಳು ಅಂದರೆ ಈಗ ಸುರೇಂದ್ರ ಶೆಟ್ಟಿ ಹೇಳಿದಾಗ ಎರಡೇ, ಟಿ ಡಿ ಪಿ ಮತ್ತು ಬಹಳ ದೊಡ್ಡದಂದರೆ ನೀವು ಒಂದು 28 ಸೀಟ್ಗಳು ಅಂತ ಇರೋದು ಟಿ ಡಿ ಪಿ ಮತ್ತು ಜೆ ಡಿ ಯು. ಇವುಗಳನ್ನು ನಿಭಾಯಿಸುವ ಪ್ರಶ್ನೆ ಬರುವಾಗ ನೀವು 28 ಆದರೂ ಸಹ ನಿಮಗೆ ಅವರ ಬಹುಮತ ಬೇಕು ಅನ್ನೋದರಿಂದ ಮೊದಲನೇದಾಗಿ ಅವರಿಗೆ ಎದುರಿಸಬೇಕಾದ ಸವಾಲು ಅಂತಂದರೆ ಯಾವ್ಯಾವ ಮಿನಿಸ್ಟ್ರಿಗಳನ್ನು ಯಾರ್ಯಾರಿಗೆ ಕೊಡಬೇಕು. ಯಾಕೆಂತಂದರೆ ಈಗ ಬಹಳ ಮುಖ್ಯವಾಗಿ ಎರಡು ಇದೆ. ಒಂದು ರಕ್ಷಣಾ ಖಾತೆ ಇದೆ, ಇನ್ನೊಂದು ಗೃಹ ಖಾತೆ ಇದೆ, ರೈಲ್ವೆ ಇದೆ, ಮೂರನೇದು ರೈಲ್ವೆ ಇದೆ, ನಾಲ್ಕನೇದು ಹಣಕಾಸು. ಈ ರೈಲ್ವೆ ಯಾಕೆ ತುಂಬ ಮುಖ್ಯ ಆಗ್ತದೆ ಅಂತಂದರೆ ಈಗಾಗಲೇ ಅವರು ರೈಲ್ವೆಯನ್ನು ಖಾಸಗೀಕರಣಗೊಳಿಸ್ತೀವಿ ಅಂತಿದ್ದಾರೆ. ಜೆ ಡಿ ಯುಗೆ ಅದು ದೊಡ್ಡ ಹೊಡೆತ. ಯಾಕೆಂದರೆ ಯಾರೇ ಒಬ್ಬರು ರೈಲ್ವೆಯನ್ನು ಖಾಸಗೀಕರಣಗೊಳಿಸ್ತೇನೆ ಅಂತಂದರೆ ಅದು ಮೊದಲು ಪೆಟ್ಟು ಬೀಳೋದು ಉತ್ತರದಲ್ಲಿ, ಆಯಿತಾ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಛತ್ತೀಸ್ಗಢದಲ್ಲಿ. ಅದು ಒಂದು. ಎರಡನೇದು ನಿಮ್ಮ ಈ ಡಿಫೆನ್ಸ್ ಏನಿದೆ, ಡಿಫೆನ್ಸ್ ಒಂದು ದೊಡ್ಡ ಖಾತೆ ಯಾತಕ್ಕೆ ಅಂತ ಅದ್ರ ಬೇರೆ ಅಂಶಗಳಿವೆ. ಫೈನಾನ್ಸ್ ಇದೆ, ಫೈನಾನ್ಸ್ ಕೂಡ ಭಾಳ ಮುಖ್ಯವಾದ ಖಾತೆ. ಈ ಎಲ್ಲ ಮುಖ್ಯ ಖಾತೆಗಳು ನಮಗೆ ಬೇಕು ಅನ್ನೋ ಒಂದು ಹಠವನ್ನು ಹಿಂದೆ ಇದನ್ನು ಅಮಿತ್ ಶಾನ ಕೈಯಿಂದ ಗೃಹ ಖಾತೆಯನ್ನು ತಪ್ಪಿಸಿ ಇವರು ಪಡೆದರು ಅಂದರೆ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯ ಆ ಒಂದು ಹಳೆಯ ಚಾಳಿ ಏನಿತ್ತು ಅದು ಅಲ್ಲಿ ಸಮಾಪ್ತಿ ಆಗ್ತದೆ. ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ನಾನು ಹೇಳಲಾರೆ, ಆದರೆ ಆ ಒಂದು ನಡೆಯಲ್ಲಿ ಸಾಧ್ಯ ಆಗ್ತದೆ. ಇನ್ನು ಉಳಿದ ಹಾಗೆ ಎರಡನೇದು ಒನ್ ನೇಷನ್ ಒನ್ ಗೌರ್ಮೆಂಟ್ ಅನ್ನೋ ತಲೆಯಲ್ಲಿ ಇವ್ರದ್ದೇನಿತ್ತಲ್ಲ, ರಾಜ್ಯಗಳಿಗೆ ಈಗ ಮೊನ್ನೆ ಹೇಳಿದರು ಟಿ ಡಿ ಪಿಗೆ ಅಧಿಕಾರಕ್ಕೆ ಬಂದಾಗ ನಾವು ರಾಜ್ಯಗಳ ಜೊತೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ರಾಜ್ಯಗಳ ಜೊತೆ ಸಹಮತದಿಂದ ಹೋಗ್ತೇವೆ ಅಂತ. ಈಗ ಅದು ಬರೀ ಮಾತಾಗಿ ಉಳಿಯಲಿಕ್ಕಿಲ್ಲ. ಯಾಕೆಂದರೆ ನೀವು ಬೇರೆ ರಾಜ್ಯಗಳಿಗೆ ಏನು ಮಾಡ್ತೀರೋ ಅದನ್ನು ಟಿ ಡಿ ಪಿಗೆ ಮಾಡಬೇಕಾಗ್ತದೆ. ಯಾಕೆಂದರೆ ಗಣರಾಜ್ಯ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಒಂದು ತಪ್ಪನ್ನು ಹಳೆಯ ಬಿ ಜೆ ಪಿ ಸರ್ಕಾರ ಎರಡನೇ ಹಿಂದೆ ಮಾಡಿತ್ತು ಅಂದರೆ ಗಣರಾಜ್ಯ ವ್ಯವಸ್ಥೆಯನ್ನು ಗೌರವಿಸಲಿಲ್ಲ, ರಾಜ್ಯಗಳ ಸ್ವಾಯತ್ತತೆಯನ್ನು ಗೌರವಿಸಲಿಲ್ಲ, ಮತ್ತು ಈ ಪರಿಹಾರ ಹಂಚಿಕೆ ವಿಷಯದಲ್ಲಾಗಲಿ ಜಿ ಎಸ್ ಟಿ ಹಂಚಿಕೆ ವಿಷಯದಲ್ಲಾಗಲಿ ಬಹಳ ಕತ್ತಿ ಹಂಚಿನ ನಡಿಗೆಯಲ್ಲಿ ಬಹಳ ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಂಡ್ರು. ಈಗ ಆ ರೀತಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಜೆ ಡಿ ಯುಗೆ ಒಂಥರ, ಬಿಹಾರ್ಗೆ ಒಂಥರ, ಆಂಧ್ರ ಪ್ರದೇಶಗೆ ಒಂಥರ, ಇನ್ನುಳಿದ ರಾಜ್ಯಗಳಿಗೆ ಒಂಥರ. ಈಗ ಮತ್ತೆ ನೀವು ಗಣರಾಜ್ಯ ವ್ಯವಸ್ಥೆಯನ್ನು ನಂಬಿಕೊಂಡು ಇದು ಮಾಡೋದು. ಹಾಗಾಗಿ ಈ ಸಾರಿ ಏನಾದರೂ ಈ ಎನ್ ಡಿ ಎ ಸರ್ಕಾರ ಇನ್ನು 5 ವರ್ಷ ಇರಬೇಕು ಅಂತ ಆಗ್ತದೆ ಅಂತಂದರೆ 2 ಪೂರಕ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಬಹಳ ಮುಖ್ಯವಾದ ಖಾತೆಗಳನ್ನು ತನ್ನ ಸಹಯೋಗಿಗಳಿಗೆ ಕೊಡಲೇಬೇಕಾಗ್ತದೆ. ಅದನ್ನು ಕೊಡ್ತಾರಾ ಅನ್ನೋದು ದೊಡ್ಡ ಸವಾಲು. ಕೊಡದೆ ಹೋದರೆ ಏನಾಗುತ್ತೆ ಅನ್ನೋದು. ಎರಡನೇದು ಈ ಕೇಂದ್ರ ರಾಜ್ಯ ಸಂಬಂಧಗಳೇನಿದೆಯಲ್ಲ ಇದನ್ನು ಮತ್ತೆ ಮರುರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಈ ಮಾಡುವಾಗ ನೀವು ಒನ್ ನೇಷನ್ ಒನ್ ಗೌರ್ಮೆಂಟ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಮಾತುಗಳನ್ನು, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅನ್ನೋ ಮಾತುಗಳನ್ನು ನೀವು ಹಿಂತೆಕೊಳ್ಬೇಕಾಗುತ್ತೆ. ಹಾಗಾಗಿ ನನ್ನ ಒಂದು ಇದಿರೋದಂತಂದರೆ ಈ ಸಾರಿ ಎನ್ ಡಿ ಎ ಗೌರ್ಮೆಂಟ್ ಮೈನಸ್ ಮೋದಿ ಅಮಿತ್ ಶಾ, ಮೋದಿ ನಾಟ್ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್, ಮೋದಿ ಆ್ಯಸ್ ಎ ಪರ್ಸನ, ಆ್ಯಂಡ್ ಅಮಿತ್ ಶಾ ಆ್ಯಸ್ ಎ ಮಿನಿಸ್ಟರ್ ಆ್ಯಂಡ್ ಆ್ಯಸ್ ಎ ಪರ್ಸನ, ಅವರಿಗೆ ಯಾವ ರೀತಿಯ ಸ್ಥಾನಮಾನ ಸಿಗ್ತದೆ ಅನ್ನೋದ್ರ ಮೇಲೆ ಈ ಎನ್ ಡಿ ಎ ಸರ್ಕಾರದ ಒಂದು ಬ್ಯಾಲೆನ್ಸ್ ಇರ್ತದೆ ನನಗಾದ್ರೆ ಅನಿಸುತ್ತೆ. ಮತ್ತು ಅದನ್ನು ಹೇಗೆ ಬಿ ಜೆ ಪಿ ನಿಭಾಯಿಸುತ್ತೆ ಅದರ ಮೇಲೆ ಈ ಸರ್ಕಾರದ 5 ವರ್ಷಗಳ ಅವಧಿ, ಅದರ ಆಯುಷ್ಯ ನಿಂತಿದೆ. ಅದು ಆಗಲಿಲ್ಲ ಅಂದರೆ ಏನಾಗುತ್ತೆ, ಅದು ಆಗಲಿಲ್ಲ ಅಂತಂದರೆ ನನಗೇನು ಬಹಳ ನಿರಾಶೆ ಏನಿಲ್ಲ. ಯಾಕೆಂದರೆ 94ರಿಂದ 98ರವರೆಗೆ 99ರವರೆಗೆ 5 ವರ್ಷಗಳಲ್ಲಿ ಈ ರೀತಿಯ ಕೋಲಿಷನ್ ಗೌರ್ಮೆಂಟ್ನ ಮೇಲೆ ಕೆಳಗೆ ಆಗಿದೆ. ಹೌದು, ಅದು ಆಗಿದ್ದನ್ನು ಅನೇಕರು ಅದನ್ನು ಏನೋ ಅಂತಾರೆ, ಅದೊಂದು ಸರ್ಕಸ್ ಅಥವಾ ಒಂದು ತಮಾಷೆ ಅಂತ ಕರೀತಾರೆ. ನಾನು ಹಾಗೆ ಕರೆಯೋದಿಲ್ಲ. ಆ 5 ವರ್ಷಗಳಲ್ಲಿ ಏನಾಯಿತು ಅಂತಂದರೆ ಎಲ್ಲ ಪಕ್ಷಗಳು ಒಂದು ಪಾಠವನ್ನು ಕಲಿತು ಎಲ್ಲರ ಜೊತೆ ಸರಿದೂಗಿಸ್ಕೊಂಡು ಹೋಗೋದು ಹೇಗೆ, ಮತ್ತು ನನ್ನದೇ ಬಹುಮತ ಬಂದಾಗ ನಾನು ಸರ್ಕಾರ ನಡೆಸುವಾಗ
ಸಹಮತದಿಂದ ಯಾಕೆ ಹೋಗ್ತೇನೆ ಅಂತ. ಹಾಗಾಗಿ 94ರಿಂದ 99ವರೆಗೆ ಏನಾಯಿತು ಅದು ರಿಪೀಟ್ ಆಗುವ ಚಾನ್ಸ್ ಇದೆ. ಮತ್ತು ನನಗೆ ಅದು ಭಾರತದ ಪ್ರಜಾಪ್ರಭುತ್ವಕ್ಕೆ ಅದು ಒಳ್ಳೇದು ಅಂತ ನನಗೆ ಇಟ್ಸ್ ಅ ಬ್ಯೂಟಿ ಆಫ್ ಏನು ಹೇಳ್ತಾರೆ Not only ಪ್ರಜಾಪ್ರಭುತ್ವದ beauty, ಒಂದು that's how you learn about democracy. ಎಕ್ಸಾಕ್ಟ್ಲಿ ಎಸ್, ಭಾರತದಲ್ಲಿ ಸಂವಿಧಾನ ಬದಲಾವಣೆಯನ್ನ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆ, ಬಹುಶಃ ಈ ಹೇಳಿಕೆಯೇ ಕೆಲವೊಂದು ರಾಜ್ಯಗಳಲ್ಲಿ ವಿಪಕ್ಷಗಳಿಗೆ ಒಂದು ರೀತಿ ವರವಾಗಿ ಪರಿಣಮಿಸ್ತಾ ಸುರೇಂದ್ರ ಅವರೇ? ಖಂಡಿತವಾಗಿ. ಯಾಕೆ ಹೇಳಿದ್ರೆ ಇವರು ಹೋದಲ್ಲೆಲ್ಲ ಕೂಡ ಹೇಳಿದ್ದಾರೆ, ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ಇನ್ನು ನೀವು ಕರ್ನಾಟಕದ ಹಿಡಿದು ಎಲ್ಲ ಕಡೆಯಲ್ಲೂ ಕೂಡ ಮೋದಿಯವರ ಬಾಯಿಂದ ಬಾರದಿದ್ರು ಕೂಡ ದೊಡ್ಡ ದೊಡ್ಡ ನಾಯಕರು, ಸ್ಥಳೀಯ ನಾಯಕರುಗಳು ಕೂಡ ಬದಲಾಯಿಸ್ತೇವೆ ಅಲ್ವಾ, ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಆದರೆ ಯಾಕೆ ಗೊತ್ತಂಡ, 1-2 ಪದ, ನಾನು ಒಬ್ಬ ಸಂವಿಧಾನ ಪಾಠ ಮಾಡುವನು ಹೇಳ್ತೇನೆ, ನೀವು ತಿದ್ದುಪಡಿ ಅನ್ನೋ ಪದ ಯಾರೂ ಬಳಸೋದಿಲ್ಲ. ಆರ್ಟಿಕಲ್ 368 ಹೇಳುತ್ತೆ ಸಂವಿಧಾನ ಈ ಸಬ್ಜೆಕ್ಟ್ ಟು ಅಮೆಂಡ್ಮೆಂಟ್, ಅದ್ರ ಹೇಳ್ಬೋದು. ಅದು ಬಿಟ್ಟು ನೀವು ಬದಲಾವಣೆ ಅಂದಾಗ ಅದು ಒಂದು ರೀತಿಯ ಡ್ರೆಸ್ ಅನ್ನು ನಾವು ಬದಲಾಯಿಸಿದ ಹಾಗೆ ಸುಲಭ ಅಲ್ಲ ಅದು. ಸೊ ಈ ರೀತಿಯಲ್ಲಿ ಅದೇನಾಯಿತು, ರಿಪೀಟೆಡ್ಲಿ ಇದನ್ನು ಕಾಂಗ್ರೆಸ್ನವರು ಹಾಕ್ತಾ ಹೋದ್ರು. ಇದಕ್ಕೆ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬಿಜೆಪಿ ಹೋಗಲೇ ಇಲ್ಲ. ನೋಡಿ ಇದೇನಾಯ್ತು ಕೇಳಿದ್ರೆ, ಬಹುಮುಖ್ಯವಾಗಿ ಈ ಒಂದು ರಿಸರ್ವೇಶನ್ ಪಾಲಿಸಿ ಬರುತ್ತೆ ಅಲ್ಲಿ, ದಲಿತ ವರ್ಗ ಅಲ್ವಾ, ದಲಿತದ ವರ್ಗದವರಿಗೆ ಈ ಒಂದು ಬಿಜೆಪಿ ಬಂದ್ಬಿಟ್ರೆ, ಈ ಸಂವಿಧಾನವನ್ನು ಬದಲಾಯಿಸಿ ಬಿಟ್ರೆ ನಮಗೆ ಕೊಡುವಂತ ಸವಲತ್ತು ಹೋಗಬಹುದು, ಅಥವಾ ಅಂಬೇಡ್ಕರ್ ಅವನ್ನೇ ಮುಂದೆ ಹಾಕಿದ್ರಲ್ಲಿ. ಅಂದ್ರೆ ಈ ರೀತಿಯಲ್ಲಿ ಇದೊಂದು ಬಿಕಮ್ ಎ ಬಿಗ್ ಕಾಂಟ್ರವರ್ಷಿಯಲ್ ಇಶ್ಯೂ ಆಯ್ತು. ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ ಅವರೇ ಆಗ್ಲೇ ಇಲ್ಲ. ಬಹುಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಆದದ್ದು ಇದೇನೆ. ಇದರ ಜೊತೆಗೆ ಏನಾಯ್ತು ಕೇಳಿದ್ರೆ, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನವರು, ದಲಿತ ಅಂದ್ರೆ ಆ ಕಮ್ಯುನಿಟಿಯಿಂದ ಬಂದವರು. ಸೊ ಅದು ಕೂಡ ಅವರಿಗೆ ಮತ್ತು ಜಾಸ್ತಿ ವೇಟೇಜ್ ಸಿಕ್ತು. ಆದ ಕಾರಣ ಹೆಚ್ಚಿನ ಒಂದು SC/ST ಓಟುಗಳಿದ್ದಾವಲ್ಲ ಅದೆಲ್ಲವೂ ಕೂಡ ಕಾಂಗ್ರೆಸ್ನ ಕಡೆ, ಅಥವಾ ಕಾಂಗ್ರೆಸ್ ಅಂದ್ರೆ ಆಂಟಿ ಬಿಜೆಪಿ ಕಡೆ, ಕಾಂಗ್ರೆಸ್ ಇರಬಹುದು SP ಕಡೆಗೆ ಹೆಚ್ಚು ಬಂದಿದೆ. ಉತ್ತರ ಪ್ರದೇಶದಲ್ಲಿ ಅದು ಹಾಗೆ ಯಾದವ ಓಟುಗಳು ಬಂದಿದೆ, SC/ST ಓಟುಗಳು, ಮೈನಾರಿಟಿ ಓಟುಗಳು ಜಾಸ್ತಿ ಕ್ರೋಢೀಕೃತವಾಗಿ ಒಂದು ಕಡೆ ಬಂತು. ಇದು ಬಿಜೆಪಿ ಹೊಡೆತ ಬಂತು. ಇದಕ್ಕೆ ಸರಿಯಾದ ಉತ್ತರ ಕೌಂಟರ್ ಕೊಡ್ಲಿಕ್ಕೆ ಬಿಜೆಪಿ ಸೋತ್ ಬಿಡ್ತು. ಅವ್ರು ಹೇಳ್ತಾ ಹೋದ್ರು, ಉತ್ತರ ಕೊಡ್ಲಿಲ್ಲ ಅಷ್ಟೇ. ಖಂಡಿತವಾಗಿ ಅದು ರಿವರ್ಸ್ ಆಗಿದೆ. ಎಕ್ಸಾಕ್ಟ್ಲಿ. ಎಸ್ ಬಣರಾಜ್ ಸರ್, ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದರೆ ಬಿಜೆಪಿಗೆ ಬೇರೆ ರಾಜ್ಯಗಳಲ್ಲಿ ಅಂತಹ ಒಂದು ರೀತಿಯಲ್ಲಿ ಆಶಾದಾಯಕವಾದಂಥ ಸ್ಥಳಗಳು ಇರುವುದಿಲ್ಲ. ಆದರೆ ಈ ಬಾರಿ ಅಲ್ಲಿ ಖಾತೆಗಳನ್ನು ತೆರೆಯುವಲ್ಲಿ ಬಿಜೆಪಿ ಸಫಲವಾಗಿದೆ. ಇದೇ ರೀತಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಕಮಲ ಅರಳುವಂತಹ ಸಾಧ್ಯತೆಗಳು ಸಿಗಬಹುದಾ ಅಂತ? ಇದನ್ನು ಬಹಳ ಅಂದರೆ ರಾಜಕೀಯ ವಿಶ್ಲೇಷಕರಾಗಿ ಹಳೆಯ ಎಲ್ಲ ಚುನಾವಣೆಗಳ ಅಂಕಿಅಂಶಗಳನ್ನು ತೆಗೆದು ನೋಡಿದರೆ ಇದು ಸ್ವಲ್ಪ ಉತ್ಪ್ರೇಕ್ಷೆಯ ಮಾತು ಅನ್ನಿಸ್ತದೆ. ಒಂದನೇದು ತೆಲಂಗಾಣದಲ್ಲಿ ಬಿಜೆಪಿಗೆ ನೆಲೆ ಇರಲಿಲ್ಲ ಅನ್ನೋದು ಸುಳ್ಳು. ತೆಲಂಗಾಣದಲ್ಲಿ ಬಿಜೆಪಿಗೆ ನೆಲೆ ಇತ್ತು. ಹೋದ ಚುನಾವಣೆಯಲ್ಲೂ ಕೂಡ ಅವರು ಕೆಲವು ಸ್ಥಾನಗಳನ್ನ ಈ ಸಾರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾತಕ್ಕೆ ಅಂತಂದರೆ BRS ಪಕ್ಷ ನೆಲಕಚ್ಚಿದೆ ಈ ಸಾರಿ. ಹೋದ ಸಾರಿ ಕಾಂಗ್ರೆಸ್ ಕೂಡ ಅಷ್ಟು ಸ್ಥಾನಗಳಿದೆ. ಈ ಸಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸಮ ಲೋಕಸಭಾ ಸ್ಥಾನಗಳನ್ನು ತೆಲಂಗಾಣದಲ್ಲಿ ಗೆದ್ದಿದ್ದಾರೆ. ಯಾತಕ್ಕೆ ಅಂತಂದರೆ ಹೋದ ಸಾರಿ ಯಾವುದನ್ನು BRS ಕ್ಲೀನ್ ಸ್ವೀಪ್ ಮಾಡಿತ್ತೋ, ಈಗ BRS ನೆಲಕಚ್ಚಿರೋದ್ರಿಂದ ಇವರು ಆ ಸ್ಥಾನಗಳನ್ನ ಗೆದ್ದಿದ್ದಾರೆ. ಹಾಗಾಗಿ ತೆಲಂಗಾಣದ ವಿಚಾರದಲ್ಲಿ ಬಿಜೆಪಿ ಖಾತೆ ತೆರೆದಿದೆ ಅನ್ನೋದು ಸುಳ್ಳು. ಯಾಕೆಂದರೆ ತೆಲಂಗಾಣದಲ್ಲಿ ಲೋಕಸಭಾ ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲೇ ತೆಲಂಗಾಣದಲ್ಲಿ ಬಿಜೆಪಿಗೆ ಅಸೆಂಬ್ಲಿ ಸೀಟ್ಸ್ ಜಾಸ್ತಿ ಕೊಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಮತ್ತು ಅದಕ್ಕೆ ಒಂದು ಬೇಸ್ ಇದೆ. ಆ ಬೇಸ್ ಏನು ಅಂತ ನಾನು ಮತ್ತೆ ಹೇಳ್ತೇನೆ. ಅದು ಒಂದು ಕಮ್ಯುನಲ್ ರಾಜಕೀಯದ ಬೇಸ್ ಇದೆ. ಅದಕ್ಕೆ ಆಲ್ ಇಂಡಿಯಾ AMIನ ಒಂದು 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 ಎದುರಾಳಿ ಕೂಡ ಇರೋದ್ರಿಂದ ಅಲ್ಲಿ ಬಿಜೆಪಿಯ ಒಂದು ರೈಟ್ ವಿಂಗ್ ಪಾಲಿಟಿಕ್ಸ್ಗೆ ಒಂದು ನೆಲೆ ಇದೆ. ಎರಡನೇದಾಗಿ ನೀವು ಕೇರಳದಲ್ಲಿ ಬಂದಾಗ ನಾನು ನಿಮಗೆ ಹೇಳ್ತೇನೆ, ಅದು ಸರಿಸುಮಾರು 1986 ಅಥವಾ 88ರ ಸಮಯದಲ್ಲಿ ಬಿಜೆಪಿಗೆ 70 ಏನೋ ಸ್ಥಾನ ಬಂದಾಗ ಒಂದು ಇಂಟರ್ವ್ಯೂವಲ್ಲಿ ಆವಾಗ BL ಕುರಾನ ಬಿಜೆಪಿ ಉಪಾಧ್ಯಕ್ಷರಾಗಿದ್ದರು. ಅವರು ಹೇಳಿದರು, ಕೇರಳದಲ್ಲಿ ಇವತ್ತಿಗೂ ಯಾಕೆ ಬಿಜೆಪಿ ಒಂದು ಸ್ಥಾನವನ್ನು. ಆಗ ಕುರಾನ ಹೇಳಿದ ಮಾತು ನನಗೆ ಇವತ್ತು ನೆನಪಿದೆ. ನನಗೂ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ RSSನ ಅತ್ಯಂತ ಹೆಚ್ಚು ಶಾಖೆ ಇರೋದು, ಅತ್ಯಂತ ಹಳೆಯ ಶಾಖೆ ಇರೋದು ಕೇರಳದಲ್ಲಿ. ಆದರೆ ಕೇರಳದಲ್ಲಿ ನಮಗೆ ಅದನ್ನು ರಾಜಕೀಯದಲ್ಲಿ ಒಂದು ಸ್ಥಾನವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ BJP RSS ರಾಜಕೀಯವನ್ನು RSSನ ಒಂದು ಕಾರ್ಯಚಟುವಟಿಕೆಗಳನ್ನು ರಾಜಕೀಯವಾಗಿ ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ BJPಯಲ್ಲಿ ಸಮಯವನ್ನು ಕಾಯ್ತಾ ಇತ್ತು. ಮತ್ತು ಈ ಸಾರಿ ಶಬರಿಮಲೈ ಇಶ್ಯೂವನ್ನು
ಎಷ್ಟು ರಾಜಕೀಯಗೊಳಿಸಿದ್ದಾರೆ, ಅದು ಸರಿ ತಪ್ಪುಗಳ ನಂತರ ಆ ಮೂಲಕ ಒಂದು ಸೀಟನ್ನು ಗೆಲ್ಲಬೇಕು ಅಂತ ಅವ್ರಿಗಿತ್ತು. ಮತ್ತು ಈ ಸಾರಿ ಏನು ಕೇರಳದಲ್ಲಿ ಆ ಸೀಟ್ ಗೆದ್ದಿದ್ದಾರೆ, ಅದು ಬರೀ ಸುರೇಶ್ ಗೋಪಿ ಒಂದು, ಮತ್ತು ಅಲ್ಲಿ ಇದೇನು ಮತ್ತೆ ಶಾನ ತಂತ್ರ, ಅಲ್ಲಿ ಯಾರನ್ನೋ ಅಲ್ಲಿಂದ ಎದುರಾಳಿಗಳು ಇರಬಾರ್ದು ಅಂತ ಹೇಳಿ ಅದು ಕ್ಲೀನ್ BJP ಮತ್ತು CPMನ ಹೋರಾಟ ಆಗಿರಬೇಕು ಅಂತ ಹೇಳಿ ಅನೇಕರನ್ನ ಟಿಕೆಟನ್ನು ವಾಪಸ್ ತಗೊಂಡು ಹೋಗಿ ಬೇರೆ ಸ್ಥಳಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ BJP ಅಲ್ಲಿ ಇವತ್ತು ಒಂದು ಸ್ಥಾನ ಗಳಿಸಿರೋದೇನಿದೆಯಲ್ಲ ಅದು BJP ಅಂಡರ್ ಪರ್ಫಾರ್ಮೆನ್ಸ್. ಇವತ್ತಿಗೂ ಕೂಡ ಅಲ್ಲಿ ಅವರ RSS ಶಾಖೆಗಳಿಗೂ ಅವ್ರು ಗಳಿಸ್ತಿರೋಂಥ ಸೀಟುಗಳಿಗೂ ಇಲ್ಲ. ಮತ್ತು ಕೇರಳದಲ್ಲಿ ಒಂದೊಂದು ಸಾರಿ UDL ಗೆದ್ದಾಗ LDL ಸೋತಿರುತ್ತೆ, ಲೆಫ್ಟ್ ಫ್ರಂಟ್ ಸೋತಿರುತ್ತೆ, ಲೆಫ್ಟ್ ಫ್ರಂಟ್ ಗೆದ್ದಾಗ. ಹಾಗಾಗಿ ಈ ಸಾರಿ BJP ಒಂದು ಸೀಟ್ ಗೆದ್ದಿರೋದೇನಿದೆಯಲ್ಲ ಅದು ದೊಡ್ಡದು ಅಂತ ನನಗನ್ಸೋದಿಲ್ಲ. ಅದು ಮತ್ತು ಸುರೇಶ್ ಗೋಪಿಯಿಂದ ಬಂದ ಸೀಟ್ ಅನ್ನೋದು ಮತ್ತು ಅಲ್ಲಿ ನಡೆದಿರೋ ರಾಜಕಾರಣ. ತಮಿಳುನಾಡಲ್ಲಿ ಹಿಂದೂ ಮುನ್ನಾನಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಅದನ್ನು ದ್ರಾವಿಡ ಪಾಲಿಟಿಕ್ಸ್ ಎದುರು ಹಿಂದೂ ಮುನ್ನಾನಿ ಅಥವಾ ಈ ಹಿಂದುತ್ವದ ರಾಜಕೀಯವನ್ನು ಸ್ಥಾಪಿಸಲಿಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಿಲ್ಲ. ಎಲ್ಲಿವರೆಗೆ ಅಂತಂದರೆ ದಯಾನಿಧಿ ಮಾರನ್ನಲ್ಲ, ಉದಯನಿಧಿ ಮಾರನ್ನ ಒಂದು ಸ್ಟೇಟ್ಮೆಂಟನ್ನು ಇಟ್ಕೊಂಡು ಅದನ್ನು ರಾಡಿಕಲ್ ಹಿಂದುತ್ವಕ್ಕೆ ತಿರುಗಿಸಿ ಜನರನ್ನು ಎಬ್ಬಿಸಲಿಕ್ಕೆ ನೋಡಿದರು. ಅಣ್ಣಾಮಲೈ ಮಾಡಿದ ರಾಜಕೀಯ ಅಲ್ಲಿತ್ತು. ಇಷ್ಟಾದರೂ ಸಹ ಒಂದು ಸೀಟನ್ನು ಅಲ್ಲಿ ಗೆಲ್ಲಕ್ಕೆ ಆಗ್ತಾಯಿಲ್ಲ. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ನೀವು ಕೇರಳದಲ್ಲಾಗಲಿ ತಮಿಳ್ನಾಡಲ್ಲಾಗಲಿ ನೀವು ಸೀಟನ್ನು ಗೆಲ್ಲಬೇಕು ಅಂತಂದರೆ ಹಿಂದುತ್ವದಿಂದ ಗೆಲ್ಲಕ್ಕಾಗೋದಿಲ್ಲ, ನೀವು ಪ್ರಜಾಪ್ರಭುತ್ವದ ರಾಜಕೀಯವನ್ನು ಮಾಡಿ ಗೆಲ್ಲಬೇಕಾಗ್ತದೆ. ಆದರೆ ತೆಲಂಗಾಣದಲ್ಲಿ ಅದನ್ನ ಮಾಡ್ಬೋದು. ಯಾತಕ್ಕೆ ಅಂದರೆ ಅಲ್ಲಿ ಇನ್ನೊಂದು ಮುಸ್ಲಿಂ ಕೋಮುವಾದಿ ಪಕ್ಷ ಇದೆ, ಅಲ್ಲಿ ನಿಮಗೆ ಅಲ್ಲಿ ಬೇಸಿದೆ, ಆದರೆ ಇಲ್ಲಿ ಎರಡು ಬೇಸಿಲ್ಲ. ಎಲ್ಲಿಯವರೆಗೆ ಅದು ಮಾಡೋದಿಲ್ವೋ ಅಲ್ಲಿವರೆಗೆ ಅದು ಸಾಧ್ಯ ಇಲ್ಲ. ಮೂರನೇದು, ಆಂಧ್ರದಲ್ಲಿ ನಿಮಗೆ ಸೀಟ್ ಏನು ಬಂದಿದ್ರು ಅದು TDPಯ ಸೀಟ್ಗಳು, ಖಂಡಿತ ಅದು BJPಯ ಸೀಟ್ಗಳಲ್ಲ. ಈಗ ಒಂದಿನ ಮುಂದೆ ಅದು ಚಂದ್ರಬಾಬು ನಾಯ್ಡುಗೆ ಅದು ಚೆನ್ನಾಗಿ ಗೊತ್ತಿದೆ. ಎಲ್ಲೆಲ್ಲಿ BJP ತನ್ನ ಈ ರೀತಿಯ ಸಹಯೋಗಗಳನ್ನ ಇಟ್ಕೊಂಡು ಗೆದ್ದಿದೆಯೋ ಅಲ್ಲೆಲ್ಲ ಸಹಯೋಗಗಳನ್ನು ಮುಗಿಸಿದೆ. ಕರ್ನಾಟಕದಲ್ಲಿ JDUವನ್ನು ನೆಲಸಮ ಮಾಡಿದೆ, ಬಿಹಾರಲ್ಲಿ JDUಗೆ ವೋಟ್ಗಳನ್ನು ತಾವು ತಗೊಂಡು ಗೆದ್ದಿದ್ದಾರೆ, ಚಂದ್ರಬಾಬು ನಾಯ್ಡುಗೆ ಅದಿರುತ್ತೆ. ಹಾಗಾಗಿ ಆಂಧ್ರದಲ್ಲಿ ಬಂದ ಸೀಟ್ಗಳು TDP ಸೀಟ್ಗಳು, BJPಯ ಸೀಟಲ್ಲ. ಹಾಗಾಗಿ ದಕ್ಷಿಣ ಇವತ್ತಿಗೂ ಭಾರತಕ್ಕೊಂದು ಸವಾಲೆ ಕರ್ನಾಟಕದ ಹೊರತಾಗಿ. ಎಕ್ಸಾಕ್ಟ್ಲಿ. ಓಕೆ, ಸೊ ಇಷ್ಟು ತನಕ ನಮ್ಮ ಜೊತೆಗೆ ಒಂದು ವಿಮರ್ಶೆ, ಆರೋಗ್ಯಕರವಾದಂಥ ವಿಮರ್ಶೆಯನ್ನು ನಾವು ಮಾಡಿದ್ದೇವೆ. ಸೊ ನಿಮ್ಮ ಇರುವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಅನೇಕ ಸವಾಲುಗಳನ್ನು ಎದುರಿಸಿಕೊಂಡು BJP ಮತ್ತೆ ಭಾರತ ದೇಶದಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿದೆ. ಮೋದಿ 5 ವರ್ಷದಲ್ಲಿ ಯಾವ ರೀತಿಯಾಗಿ ಜನರ ಮೇಲೆ ಪರಿಣಾಮ ಬೀರುತ್ತೆ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಪಬ್ಲಿಕ್ ಲೈನ್ ಚಾನಲನ್ನು ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.